ಏನಂತಂದ್ರೆ ಇವಾಗ ಎಲ್ಲರೂ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ ಸರ್. ಸೊ ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಾ ನಿಜವಾಗ್ಲೂ? ಗೋಲ್ಡ್ ಅಂತ ಇರುತ್ತೆ, 22 ಕ್ಯಾರೆಟ್ಗೂ ಸಿಗುತ್ತೆ, 24 ಕ್ಯಾರೆಟ್ಗೂ ಸಿಗುತ್ತೆ. ಅದೇ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಸಿಗುತ್ತೆ. ಕಾಣಕ್ಕೆ ಗೋಲ್ಡ್ ತರ ಕಾಣುತ್ತೆ, ಬಟ್ ಕ್ವಾಲಿಟಿ ಇರುತ್ತೆ. 500 ಕಸ್ಟಮರ್ ನಂಬರ್ ಕೊಡ್ತೀನಿ, ಫೀಡ್ಬ್ಯಾಕ್ ಕೇಳೋ ಸಂಘ ಕೇಳಿ. ಹೌದಾ? ಯಾವ್ದು ಬಂದ್ಬಿಟ್ಟು ಒಂದು ಫ್ಲಾಪ್ ಬರಲ್ಲ. ಒಂದು ಫ್ಲಾಪ್ ಬಂದ್ಬಿಟ್ರೆ ನೀವ್ ಹೇಳೋ ಸಂಘ ಮಾಡೋಣ, ಫ್ರೀಯಾಗಿ ಕೊಟ್ಬಿಡ್ಬೇಕು. ಅವಾಗ ಏನ್ ಹೇಳ್ತೀರಾ ಅದು. ಇದು ನಮ್ದು ಒಂದು ಚಾಲೆಂಜ್. ಮುಂಚೆಯಿಂದನೇ ಆಫರ್ ಅಂತೂ ನಿಲ್ಸಿಲ್ಲ. ಇಲ್ಲ ಸರ್, ಕಂಟಿನ್ಯೂಸ್ ನಿಲ್ಸಲ್ಲ. ಎಲ್ಲಾರು ಮಾಡ್ಬೇಕು, ಅದು ಬೆನಿಫಿಟ್ ಕಸ್ಟಮರ್ಗೆ ಬರ್ಬೇಕು, ನನ್ಗೆ ಬರ್ಬೇಡ್ದು. ಕಸ್ಟಮರ್ ನಾನ್ ಹೇಳಲ್ಲ ನಮ್ಮ ಹತ್ರ ಬನ್ನಿ ಅಂತ, 4 ಜಾಗ ಹೋಗಿ ವಿಚಾರಿಸ್ಕೊಂಡ್ ಬರ್ಲಿ, ನಿಮ್ಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ತಗೊಳ್ಳಿ. 23,000 ರೂಪಾಯಿ ಕೊಡೋಣ ಅವ್ರಿಗೆ. 23,000 ರೂಪಾಯಿಗೆ ನಾನು ಇದು ಚಾಲೆಂಜಿಂಗ್ ಮಾಡಿ ಕೊಡ್ತೀನಿ. ವಾರಂಟಿ ಎಷ್ಟು ವರ್ಷ? 5 ವರ್ಷ ವ್ಯಾರಂಟಿ ಕೊಡ್ತೀನಿ. ಸೋಫಾ 58,000ಕ್ಕೆ. ಇದಕ್ಕೇನಾದ್ರು ಆಫರ್? ನೀವ್ ಏನ್ ಮನ್ಸು ಏನ್ ಹೇಳ್ತಾ ಇತ್ತೆ ನಿಮ್ಗೆ? ಆಫರ್ ಕೊಡ್ಲೇಬೇಕು ಅಂತ ಹೇಳ್ತೈತೆ. ಎಲ್ಲಾ ಕಡೆಯಿಂದ ಒಂದ್ 10,000 ರೂಪಾಯಿ 5,000 ರೂಪಾಯಿ ಕಸ್ಟಮರ್ಗೆ ಸೇವ್ ಆಗ್ಬೇಕು ನನ್ನ ಕಡೆಯಿಂದ. ನಾನು ಮಾಡೇ ಮಾಡ್ತೀನಿ. ಕಸ್ಟಮರ್ 1 ರೂಪಾಯಿ ತಗೊಂಡ್ ಬಂದ್ಬೇಡಿ, 100%ಗೆ ಲೋಡ್ ಮಾಡಿ ಕೊಡ್ತೀನಿ. ಜಸ್ಟ್ 1 ರೂಪಾಯಿ? 1 ರೂಪಾಯಿನೂ ಬೇಡ, 1 ರೂಪಾಯಿನೂ ಬೇಡ. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ಫರ್ನಿಚರ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ರೆಗ್ಯುಲರ್ ಮಾಡೋ ಫರ್ನಿಚರ್ ವಿಡಿಯೋಗಳಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಯೂನಿಕಾಮ್ ಫರ್ನಿಚರ್ಗೆ ಅವಾಗ ಭೇಟಿ ಮಾಡ್ತಾನೆ ಇರ್ತೀನಿ. ಸೊ ಇವತ್ತೊಂದು ಹೊಸ ಕಂಟೆಂಟ್ ಜೊತೆ ನಾನು ಇವತ್ತು ಬಂದಿರೋವಂಥದ್ದು. ಸೊ ರೆಗ್ಯುಲರ್ ಮಾಡೋ ಫರ್ನಿಚರ್ ವೀಡಿಯೋಗಳಲ್ಲಿ ಯೂನಿಕಾಮ್ ಫರ್ನಿಚರ್ ಕೂಡ ಒಂದಾಗಿತ್ತು. ಅದರಲ್ಲಿ ಇವರು ಕೊಡೋವಂಥ ಪ್ರೀಮಿಯಮ್ ಕ್ವಾಲಿಟಿ ಆಗಿರ್ಬೋದು, ಸೊ ಮಾಡೆಲ್ಗಳಾಗಿರ್ಬೋದು, ಪ್ರೀಮಿಯಮ್ ಆಗಿರೋ ಒಂದು ಲಕ್ಸುರಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಮುಂಚೆಯಿಂದನೂ ಕೂಡ. ಸೊ ಯಾವ್ಯಾವ ಥರ ಮೆಟೀರಿಯಲ್ನ ಇವ್ರು ಯೂಸ್ ಮಾಡ್ತಾರೆ, ಯಾವ್ಯಾವ ಥರ ಸೋಫಾಗಳಿದೆ, ಹೊಸ ಮಾಡೆಲ್ನ ಅಪ್ಗ್ರೇಡ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ರು. ಸರ್ ಹತ್ರ ಮಾತಾಡೋಣ, ಏನೇನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತಂದ್ಬಿಟ್ಟು, ಏನೇನು ಪ್ರೈಸಲ್ಲಿ ಕೊಡ್ತಾರೆ. ಸೊ ಆಫರ್ ಕೂಡ ಕೊಡ್ತಾ ಇದ್ದಾರೆ, ಮುಂಚೆಯಿಂದನೂ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗಲೂ ಆಫರ್ನ ಕಂಟಿನ್ಯೂ ಮಾಡ್ತಾ ಇದ್ದಾರಾ ಏನು ಎತ್ತ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಜಾಮ್ ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಸರ್ ಇವತ್ತೊಂದು ಮಾಡೆಲ್ ನೋಡ್ತಾ ಇದ್ದೀವಿ, ಇಷ್ಟು ಮಾಡೆಲ್ಗಳಲ್ಲಿ ಇವತ್ತು ಏನು ಸ್ಪೆಷಲ್ ಇದೆ ಸರ್ ನಿಮ್ಮ ಈ ಒಂದು ಶಾಪಲ್ಲಿ? ಸರ್ ನೋಡಿ ಸರ್, ಇದೆಲ್ಲ ಏನೈತೆ ಅಂತ ಹೇಳಿದ್ರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್, ಪೂರ್ತಿ ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇದರಲ್ಲಿ ಎಲ್ಲ ಕಸ್ಟಮೈಸ್ ಸಿಗುತ್ತೆ ನಿಮಗೆ. ಯಾವ ತರ ಕಲರ್ಸ್ ಆಪ್ಷನ್ ಬೇಕಾ, ಇಲ್ಲ ನಿಮ್ಮ ಮನೆ ಮೆಜರ್ಮೆಂಟ್ ತಗೋಬೇಕಾ, ಇಲ್ಲ ಯಾವ ತರ ಬೇಕು, ಎಲ್ಲ ತರ ಅವೈಲೇಬಲ್ ಐತೆ ಸರ್ ನಮ್ಮದ್ರಲ್ಲಿ. ಏನಂತಂದ್ರೆ ಇವಾಗ ಎಲ್ಲರೂ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ ಸರ್. ಹೌದು ಸರ್. ಸೊ ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಾ ನಿಜವಾಗ್ಲೂ? ನಿಜ, ನಾನು ಈ ಮಾತಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ದು ನೀವು ಒಂದು ಕ್ವಶನ್ ಕೇಳಿದ್ರು, ಸೊ ಕಸ್ಟಮರ್ ಬಂದು ತಗೊಂತಾರಲ್ಲ, ಡೈರೆಕ್ಟ್ ಓನ್ ಮ್ಯಾನುಫ್ಯಾಕ್ಚರಿಂಗ್ಗೆ ನಾವು ಫ್ಯಾಕ್ಟ್ರಿಗೆನೆ ಬೇಕಂದ್ರೆ ಕರ್ಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇ ಬೇಕಂದ್ರೆ ಬನ್ನಿ, ಅವ್ರ ಪ್ರಾಡಕ್ಟ್ ರೆಡಿ ಆಗ್ತಾ ಇರುತ್ತೆ, ಅವ್ರ ಕಣ್ಣಿಂದ ಅವ್ರು ನೋಡ್ಕೊಳ್ಳಿ ಸರ್. ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಸೊ ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲೋಗಿ ಒಂದ್ಸಲ ನೀವು ಒಂದು ಎನ್ಕ್ವೈರಿ ಮಾಡ್ಕೊಂಡು ನಂತರ ಬೇಕಾದ್ರೆ ನೀವು ಇವ್ರ ಹತ್ರ ಬೈ ಮಾಡ್ಬೋದು. ಎಷ್ಟು ತರ ಮಾಡೆಲ್ ನಾವು ಎಲ್ಲ ತರ ಮಾಡೆಲ್ ಐತೆ. ಫಸ್ಟ್ ಆಫ್ ಆಲ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ ಕಸ್ಟಮರ್ಸ್ ಫರ್ನಿಚರ್ಗೆ ತಗೊಳಕ್ ಬಂದ್ರೆ ಎಲ್ಲಾ ತರ ಫರ್ನಿಚರ್ ಇಲ್ಲಿ ಸಿಗ್ಬಿಡುತ್ತೆ. ಮಂಚ ಇರ್ಲಿ, ಡೈನಿಂಗ್ ಟೇಬಲ್ ಇರ್ಲಿ, ಸೋಫಾಸ್ ಇರ್ಲಿ, ಕಮ್ಮಿ ಬಜೆಟ್ ಇರ್ಲಿ, ಹೈ ಬಜೆಟ್ ಇರ್ಲಿ, ಹೈ ಎಂಡ್ ಇರ್ಲಿ, ಯಾವ ತರ ಬೇಕು, ಎಷ್ಟು ಲಕ್ಷದ್ದು ಬೇಕು ನಿಮ್ಗೆ ಸಿಗ್ಬಿಡತ್ತೆ. ಎಲ್ಲಾ ತರ ಫರ್ನಿಚರ್ ಇಲ್ಲಿ ಸಿಗ್ಬಿಡತ್ತೆ. ಯಾಕೆಂದ್ರೆ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್. ಕಸ್ಟಮರ್ಗೆ ಇಲ್ಲಿ ಇಷ್ಟ ಯಾವ್ದು ಪ್ರಾಡಕ್ಟ್ ಆಗಿಲ್ಲ, ಅವ್ರು ಸಪೋಸ್ ಅವ್ರದ್ದು ಡಿಸೈನಿಂಗ್ ಇದ್ರೆ, ಅವ್ರು ಇಂಟೀರಿಯರ್ ಡಿಸೈನರ್ ಏನಾದ್ರು ಹೇಳಿದ್ರೆ ಎಲ್ಲ ತರ ಮಾಡಿಸ್ಕೊಟ್ಬಿಡ್ತಾರೆ ಸರ್. ಓಕೆ ಸರ್, ನಿಮ್ ಮುಂಚೆಯಿಂದನೂ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಪ್ರೈಸ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆಯಾ ಸರ್? ಪ್ರೈಸ್ ನಲ್ಲಿ ಏನಂತ ಹೇಳಿದ್ರೆ ನೋಡಿ ಸರ್, ನಾನು ಚಾಲೆಂಜಿಂಗ್ ಮಾಡ್ಬೋದು. ಈ ಕ್ವಾಲಿಟಿ, ಈ ಮೆಟೀರಿಯಲ್ ಎಲ್ಲರಿಗಿಂತ ನಾನು ಕಮ್ಮಿ ಕೊಡ್ತೀನಿ ಅಂತ ನಾನು ಚಾಲೆಂಜಿಂಗ್ ಮಾಡ್ಬೋದು ಸರ್. ಕಸ್ಟಮರ್ ನಾನು ಹೇಳಲ್ಲ ನಮ್ಮ ಹತ್ರ ಬನ್ನಿ ಅಂತ, 4 ಜಾಗ ಹೋಗಿ ವಿಚಾರಿಸ್ಕೊಂಡ್ ಬರ್ಲಿ, ನಿಮ್ಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ತಗೊಳ್ಳಿ, ಆಮೇಲೆ ತಗೊಳ್ಳಿ. ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಇಲ್ಲ, ಎಲ್ಲಿನೂ ಕಾಂಪ್ರಮೈಸ್ ಕಾಣಲ್ಲ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಸ್ಟಾರ್ಟಿಂಗ್ ನಮ್ಮ ಹತ್ರ 5 ಸೀಟರ್ ಸೋಫಾ 10,000 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. 10,000 ರುಪೀಸ್ ಇಂದ ತೆಗ್ದು ನಿಮ್ಗೆ 2 ಲಕ್ಷ 3 ಲಕ್ಷ ಎಷ್ಟು ಬೇಕು ನಿಮ್ಗೆ ಅಷ್ಟೊಂದು ಮಾಡ್ಕೊಡ್ತಾರೆ. ಯಾವ ತರ ಕಸ್ಟಮೈಸ್ ಎಲ್ಲ ತರ ಸಿಗುತ್ತೆ ಸರ್, ಎಲ್ಲ ತರ ಸಿಗುತ್ತೆ. ಒಂದ್ಸತಿ ಕಸ್ಟಮರ್ ಫಿನಿಶಿಂಗ್ ನೋಡ್ಲಿ, ಪ್ರಾಪರ್ ಏನ್ ಮಾಡಿದಾರೆ ಕೆಲಸ ನೋಡ್ಲಿ, ಕಸ್ಟಮರ್ಗೆ ಗೊತ್ತಾಗುತ್ತೆ. ಮೇನ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ವೀಕ್ಷಕರೇ. ಬನ್ನಿ, ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದ್ರೆ ಬಂದೊಂದ್ಸಲಿ ಫೀಲ್ ಮಾಡಿ, ಟಚ್ ಅಂಡ್ ಫೀಲ್ ಮಾಡಿ, ಕೂತ್ ಫೀಲ್ ಮಾಡಿ. ಸೊ ಇವ್ರ ಹತ್ರ ಫ್ಯಾಬ್ರಿಕ್ ಯಾವ ತರ ಇರುತ್ತೆ, ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಫ್ಯಾಬ್ರಿಕ್ ಕೆಲವೊಬ್ರು ಹೇಳ್ತಾರೆ ಲೋ ಫ್ಯಾಬ್ರಿಕ್, ಹೈ ಫ್ಯಾಬ್ರಿಕ್ ಎಲ್ಲ ಇದ್ದೇ ಇರುತ್ತೆ. ಅದು ಬಿಸ್ನೆಸ್ ಅಂತ ಹೇಳ ಮೇಲ್ಗಡೆ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಾರ್ದು ಚೆನ್ನಾಗೈತೆ ನಮ್ದು ಚೆನ್ನಾಗಿಲ್ಲ ಅಂತ ಯಾರು ಹೇಳಲ್ಲ. ಎಲ್ಲಾರ್ದು ನೋಡಿ ಎಲ್ಲಾರ್ದು ಚೆನ್ನಾಗಿರುತ್ತೆ. ಬಟ್ ಏನಿರುತ್ತೆ ಅಂತ ಹೇಳಿದ್ರೆ ಕಸ್ಟಮೈಸ್ ಮೇನು ಅವ್ರ ಅನುಕೂಲ ಮಾಡ್ಕೊಡ್ತಾರಲ್ಲ, ಅದು ಸ್ಯಾಟಿಸ್ಫ್ಯಾಕ್ಷನ್. ದೂರ ಇಂದ ಏನ್ ಮಾಡ್ತಾರೆ, ಕೆಲವೊಬ್ರು ಫೋನ್ ನಲ್ಲಿ ಹಾಸನಲ್ಲಿ ಇರ್ಲಿ, ದಾವಣಗೆರೆನಲ್ಲಿ ಇರ್ಲಿ, ನಿಮ್ದು ಬೆಳಗಾಮು, ಹುಬ್ಳಿ, ರಾಯಚೂರು, ಬಾಗಲ್ ಡಿಸ್ಟ್ರಿಕ್ಟ್, ತುಂಬಾ ಜನ ಕಡೆಯಿಂದಾನು, ತಮಿಳ್ನಾಡು ಕಡೆಯಿಂದ, ಆಂಧ್ರ ಕಡೆಯಿಂದ ಫೋನ್ ಮಾಡಿ ಬುಕ್ ಮಾಡ್ತಾರೆ. ಎಲ್ಲರಿಗೆ ನಾನು ಬೇಕಂದ್ರೆ ಪ್ರೂಫ್ ಜಮೇತ ಕೊಟ್ಬಿಡ್ತೀನಿ. ಎಲ್ಲರಿಗೆ ನಾವ್ ಹೇಳೋ ಸಂಕ ಅವ್ರಿಗೆ
ಪದಾರ್ಥ ಹೋಗಿದೆ. ಬೇಕಂದ್ರೆ ಕಸ್ಟಮರ್ಗೆ ಮಾತಾಡ್ಸಿ ಅಂದ್ರೆ ಅದನ್ನು ರೆಡಿ. ಓಕೆ ಸರ್, ನಿಮ್ದು ಡೆಲಿವರಿ ಅಂದ್ರೆ ಯಾವ ತರ ಇರುತ್ತೆ ಸರ್? ಡೆಲಿವರಿ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಕೊಡ್ತೀನಿ. ಕರ್ನಾಟಕನಲ್ಲಿ ಎಲ್ಲಿ ಆದ್ರೂ ಇರ್ಲಿ, ತಮಿಳ್ನಾಡಿನಲ್ಲಿ ಎಲ್ಲಿ ಆದ್ರೂ ಇರ್ಲಿ, ಆಂಧ್ರ ಪ್ರದೇಶನಲ್ಲಿ ಎಲ್ಲಿ ಆದ್ರೂ ಇರ್ಲಿ, ನಾನು ಅರೇಂಜ್ ಮಾಡಿ ಕೊಡ್ತೀನಿ. ಡೆಲಿವರಿ ಅರೇಂಜ್ ಮಾಡಿ ಅಲ್ಲಿಂದ ಗಾಡಿಗಳು ಬಂದಿರ್ತದೆ, ರಿಟರ್ನ್ ಕಳ್ಸಿ ಗಾಡಿ ನಲ್ಲಿ ಕಮ್ಮಿ ಬಜೆಟ್ ನಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಸೇಫ್ ಆಗಿ ಬರುತ್ತೆ. ಕಸ್ಟಮರ್ ಬಂದಿರ್ತಾರೆ, ಒಂದು ಮಾಡೆಲ್ ನ ನೋಡಿರ್ತಾರೆ. ಹೌದು ಸರ್. ಸೊ ಡೆಲಿವರಿ ಮಾಡೋ ಟೈಮಲ್ಲಿ ಏನಾದ್ರೂ ಒಂದು ಡ್ಯಾಮೇಜ್ ಆಯ್ತು, ಒಂದು 500 ಕಸ್ಟಮರ್ ನಂಬರ್ ಕೊಡ್ತೀನಿ, ಫೀಡ್ಬ್ಯಾಕ್ ಕೇಳೋ ಸಂಕ ಕೇಳಿ. ಹೌದಾ? ಯಾವ್ದು ಬಂದ್ಬಿಟ್ಟು ಒಂದು ಫ್ಲಾಪ್ ಬರಲ್ಲ. ಒಂದು ಫ್ಲಾಪ್ ಬಂದ್ಬಿಟ್ರೆ ನೀವ್ ಹೇಳೋ ಸಂಕ ಮಾಡೋಣ, ಫ್ರೀಯಾಗಿ ಕೊಟ್ಬಿಡ್ಬೇಕು. ಅವಾಗ ಏನ್ ಹೇಳ್ತೀರಾ ಅದು ನಾನು ಬೇಕಂದ್ರೆ ನಿಮ್ಗೆ ಚಾಲೆಂಜಿಂಗ್ ಹೇಳ್ಬೋದು. ಇದು ನಮ್ದು ಒಂದು ಚಾಲೆಂಜಿಂಗ್. ಟ್ರಸ್ಟ್ ಮಾಡೋದು ವೀಕ್ಷಕರೇ, ಒಂದ್ಸಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಏನ್ ನೋಡ್ತಿದ್ದೀರಾ ಬನ್ನಿ, ಖುದ್ದಾಗಿ ಲೊಕೇಶನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಗೊತ್ತಾಗಿಲ್ಲ ಅಂದರೆ ನಂಬರ್ಗೆ ಕಾಲ್ ಮಾಡಿ, ಸರ್ ಲೊಕೇಶನ್ ಕೂಡ ಕಳಿಸ್ತಾರೆ. ಸರ್ ಏನಾದರೂ ಕ್ಯಾಟ್ಲಾಗ್ ಬೇಕು ಅಂದ್ರೆ ಕಳಿಸ್ತೀರಾ ಅಲ್ವಾ ಫೋನಲ್ಲಿ? ನಮ್ದು ಆಟೋಮೆಟಿಕ್ ಫೋನ್ ಮಾಡಿದ್ರೆ ಕ್ಯಾಟ್ಲಾಗ್ ಆಟೋಮೆಟಿಕ್ ಬಂದ್ಬಿಡುತ್ತೆ, ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ. ಎಲ್ಲ ಫೆಸಿಲಿಟೀಸ್ ಐತೆ ನೋಡಿ, ಯೂಸ್ ಮಾಡ್ಕೊಳ್ಳಿ. ಬನ್ನಿ, ಏನು ಆಫರ್ ಕೊಡ್ತೀನಿ ಅಂತ ಹೇಳಿದ್ರೆ ಹಂಗೆ ತೋರಿಸ್ಕೊಂಡು ಹೇಳ್ಬಿಡೋಣ ಸರ್. ಹೇಳ್ಬಿಡ್ತೀನಿ, ಹೇಳೋ ಪ್ರಕಾರ ಆಫರ್ ನೋಡಿ ಸರ್. 2 ವರ್ಷದಿಂದ ನೀವು ಪರಿಚಯ ಇದ್ದೀರಾ. 2 ವರ್ಷ ಮುಂಚೆಗಡೆ ಫ್ರೀ ಐಟಮ್ ಇದೆಲ್ಲ ಗಿಫ್ಟ್ ಐಟಮ್ ಯಾರು ಇಟ್ಟಿಲ್ಲ. ಹೌದು, ನಮ್ನ ನೋಡಿ ಸುಮಾರು ಜನ ಕಾಪಿ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದೆ ನಿಮ್ ಕಡೆಯಿಂದ. ಹೌದು, ಸುಮಾರು ಜನ ಕಾಪಿ ಮಾಡಿದ್ದಾರೆ. ಬಟ್ ಕಾಪಿ ಅಂತ ಹೇಳಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ಕಸ್ಟಮರ್ ಬೆನಿಫಿಟ್ ಅದು. ನಾನ್ ಕರ್ಸ್ಕೊಂಡ್ ಬಂದು ಕಸ್ಟಮರ್ಗೆ ಬೆನಿಫಿಟ್ ಮಾಡಿದೆ, ನನ್ ಬೆನಿಫಿಟ್ ಇಲ್ಲ. ಸೊ ನನ್ ಜೇಬಿಂದ ನಾನು ಏನು ಫ್ರೀ ಕೊಡಲ್ಲ. ಏನಿರುತ್ತೆ, ಸಪೋಸ್ ಇವಾಗ ನೋಡಿ, ಈ 7 ಸೀಟರ್ ಸೋಫಾ ಐತೆ. 7 ಸೀಟರ್ ಸೋಫಾನಲ್ಲಿ ಎಷ್ಟು ಹ್ಯಾಂಡ್ ರೆಸ್ಟ್ ಬರುತ್ತೆ? 1 2 3 4 5 6 ಹ್ಯಾಂಡ್ ರೆಸ್ಟ್ ಬರುತ್ತೆ. ಆ ಹ್ಯಾಂಡ್ ರೆಸ್ಟ್ ನ ಏನಿರುತ್ತೆ, ಸಪೋಸ್ ಎಲ್ ಶೇಪ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ ಶೇಪ್ ನಲ್ಲಿ 2 ಬರುತ್ತೆ, 4 ಹ್ಯಾಂಡ್ ರೆಸ್ಟ್ ಹೊಡಿತು. ನಮ್ ಲೇಬರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಸೆಟ್ ಮಾಡಿ, ಅದಕ್ಕೆ ರೆಡಿ ಮಾಡಿಸಿ, ನಿಮ್ಗೆ ಅದಕ್ಕೆ ಪ್ಯಾಚಿಂಗ್ ಮಾಡಿ ಫ್ರೀ ಗಿಫ್ಟ್ ಐಟಮ್ ನ ಕೊಡೋದು ಅಷ್ಟೇ, ಬೇರೆ ಏನಿಲ್ಲ. ಓಕೆ ಸರ್, ತುಂಬಾ ಲೆಂತ್ ಮಾಡ್ಬಿಟ್ವಿ ಅಂತ ಅನ್ಸುತ್ತೆ. ಹೌದು ಸರ್, ಒಂದ್ ಕಡೆಯಿಂದ ತೋರಿಸ್ಕೊಂಡು ಹೋಗ್ಬಿಡೋಣ. ಸರ್ ನೋಡಿ ಸರ್, ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ನಮ್ಮ ಹತ್ರ 5 ಸೀಟರ್ ಸೋಫಾ 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ ಶೇಪ್ ಸೋಫಾ 28,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ ಶೇಪ್ ಅಂತ ಹೇಳಿದ್ರೆ ನಿಮ್ಗೆ 6 ಸೀಟರ್ ಬರುತ್ತೆ, ಅದ್ರ ಜೊತೆನಲ್ಲಿ 4 ಪಫಿ ಬರುತ್ತೆ, ಎಲ್ಲ ಬರುತ್ತೆ. ಒಳ್ಳೆ ನಿಮ್ಗೆ ಆ ಮಾರ್ಕೆಟ್ ನಲ್ಲಿ ಬಂದ್ಬಿಟ್ಟು ನಾನು ಚಾಲೆಂಜಿಂಗ್ ಮಾಡಿ ಹೇಳ್ಬೋದು, 40,000 42,000 ರುಪೀಸ್ ಸೋಫಾ 28,000 ರೂಪಾಯಿಗೆ ನಮ್ಮ ಹತ್ರ ಸಿಗ್ಬಿಡುತ್ತೆ. ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲಾರ ಕಡೆಯಿಂದ ಒಂದು 10,000 ರೂಪಾಯಿ ನಿಮ್ಗೆ ಕಮ್ಮಿ ಸಿಗುತ್ತೆ. ಓಕೆ, ಹೌದು, ಒಂದ್ ಕಡೆ ತೋರಿಸ್ಬೋಣ ಸರ್, ತುಂಬಾ ಲೆಂತ್ ಮಾಡೋದು ಬೇಡ, ಆಗ್ಲೇ ಲೆಂತ್ ಆಗೋಯ್ತು. ಹೌದು ಸರ್, ನೋಡಿ ಸರ್, ಇದು ಒಂದು ಎಲ್ ಶೇಪ್ ಅಂತ ಕಾರ್ನರ್ ಅಂತ, ಇದರಲ್ಲಿ ತುಂಬಾ ಕಂಫರ್ಟ್ ಇರುತ್ತೆ. ಕನ್ಸೋಲ್ ಕೂಡ ಕೊಟ್ಟಿದ್ದೀರಾ, ಕನ್ಸೋಲ್ ಐತೆ. ಇನ್ನೊಂದು ಏನಂತ ಹೇಳಿದ್ರೆ ಫ್ಯಾಬ್ರಿಕ್, ಮೇನ್ ಏನಂತ ಹೇಳಿದ್ರೆ ಫ್ಯಾಬ್ರಿಕ್ ತುಂಬಾ ಹೈ ಅಂಡ್ ಫ್ಯಾಬ್ರಿಕ್, ಟರ್ಕಿಶ್ ಕ್ಲಾತ್ ಅಂತ ಹೇಳ್ತಾರೆ. ಇದು ವಾಟರ್ ಪ್ರೂಫ್, ನೀರ್ ಗೀರ್ ಬಿದ್ರೆ ಇದ್ರ ಮೇಲ್ಗಡೆ ಸಾಂಬಾರು ಕಾಫಿ ಏನು ಬಿದ್ರೇನು ಒಳಗಡೆ ಹೋಗಲ್ಲ, ಏನಾಗಲ್ವಾ? ಏನು ಆಗಲ್ಲ. ಇದೆಲ್ಲ ವಾಟರ್ ಪ್ರೂಫ್, ಕ್ಲೀನ್ ಮಾಡ್ಕೋಬಹುದು, ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಏನ್ ಸರ್ ಹೀಟ್ ಏನು ಆಗಲ್ಲ ಸರ್. 100% ಫ್ಯಾಬ್ರಿಕ್, ಕೂಲ್ ಫ್ಯಾಬ್ರಿಕ್ ಅಂತ ಇರುತ್ತೆ. ಹೀಟು ರೆಕ್ಸಿನ್ ನಲ್ಲಿ ಆಗುತ್ತೆ ನಿಮ್ಗೆ. ಸಪೋಸ್ ನಮ್ಗೆ ಕಾರ್ ಸೀಟ್ ನಲ್ಲಿ, 2 ವೀಲರ್ ಸೀಟ್ ನಲ್ಲಿ ಎಲ್ಲ ಆಗ್ತಾರಲ್ಲ, ಅದು ಶೆಕೆ ಹೊಡೆಯುತ್ತೆ ನಿಮ್ಗೆ. ಬಟ್ ಇದೆಲ್ಲ ಫ್ಯಾಬ್ರಿಕ್, ಇದು ಅದಕ್ಕೆಲ್ಲ ನಿಮ್ಗೆ ಏನೂ ಆಗಲ್ಲ. ಕಂಫರ್ಟ್ ನಲ್ಲಿ ನಾನು ಹೇಳ್ತೀನಿ, 100% ನಾನು ಹೇಳಕ್ ಇಷ್ಟಪಡ್ತೀನಿ, ಕಂಫರ್ಟ್ ನಲ್ಲಿ ಯಾವ್ದು ಇದು ಇರಲ್ಲ ನಿಮ್ಗೆ. ಒಳ್ಳೆ ಕಂಫರ್ಟ್ ಇರುತ್ತೆ, ಒಳ್ಳೆ ಫಿನಿಶಿಂಗ್ ಇರುತ್ತೆ, ಒಳ್ಳೆ ಇರುತ್ತೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ತುಂಬಾ ಕಮ್ಮಿ ಪ್ರೈಸ್ಗೆ ಈ ಸೋಫಾ ಕೊಡ್ತೀನಿ ನಾನು. ಎಷ್ಟು ಹೇಳ್ತೀರಾ ಸರ್? ಸರ್ 68,000 ರೂಪಾಯಿ ನಡೀತೈತೆ ಸರ್ ಈ ಸೋಫಾ ಮಾಡೆಲ್. ನಾನು ಬಂದ್ಬಿಟ್ಟು ಕೇವಲ ಜಸ್ಟ್ ನಿಮ್ಗೆ 55,000ಗೆ ಕಂಪ್ಲೀಟ್ ಸೆಟ್ ಕೊಡ್ತೀನಿ ಸರ್. ಕಂಪ್ಲೀಟ್ ಸೆಟ್ ಏನೇನು ಬರುತ್ತೆ? ಹೌದು, ಟೋಟಲ್ 6 ಸೀಟರ್ ಸೋಫಾ, ಒಂದು ಕನ್ಸೋಲ್ ಬರುತ್ತೆ, 2 ಕಾಫಿ ಬರುತ್ತೆ, ಒಂದು ಇದು. ಇನ್ನೊಂದು ನಮ್ದು ಪ್ರೈಸ್ ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಅಂತ ಇಲ್ಲ, 55 ಹೇಳ್ತಾ ಇರ್ಬೋದು. ಇದೇನೆ ಬಂದ್ಬಿಟ್ಟು ನಿಮ್ಗೆ 44,000 ರೂಪಾಯಿಗೂ ಆಜ್ಗಡೆ ಸಿಗ್ಬೋದು. ಬಟ್ ಈ ಫಿನಿಶಿಂಗ್, ಈ ಕ್ವಾಲಿಟಿ ಸಿಗಲ್ಲ. ಯಾಕಂತ ಹೇಳಿದ್ರೆ ಮೇನ್ ಹೇಳ್ತೀನಿ, ಗೋಲ್ಡ್ ಅಂತ ಇರುತ್ತೆ, 22 ಕ್ಯಾರೆಟ್ಗೂ ಸಿಗುತ್ತೆ, 24 ಕ್ಯಾರೆಟ್ಗೂ ಸಿಗುತ್ತೆ. ಅದೇ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಸಿಗುತ್ತೆ. ಏನಿರುತ್ತೆ ಅಂತ ಹೇಳಿದ್ರೆ, ಗೋಲ್ಡ್ ಕಾಣಕ್ಕೆ ಗೋಲ್ಡ್ ತರ ಕಾಣುತ್ತೆ, ಬಟ್ ಕ್ವಾಲಿಟಿ ಇರುತ್ತೆ. ಇದೇ ನಾನು ಬಂದ್ಬಿಟ್ಟು ಪಕ್ಕ ಸೋಫಾ ಇಟ್ಟಿದ್ದೇನಲ್ಲ, ಆ ಬಟ್ಟೆನಲ್ಲಿ ಹಾಕಿ ಕೊಟ್ರೆ 45,000ಗೆ ಸೋಫಾ ಕೊಡ್ಬೋದು ನಾನು. ಹೌದು, ಗೊತ್ತಾಗಲ್ಲ. ಬಟ್ ಫ್ಯಾಬ್ರಿಕ್, ಯಾಕಂತ ಹೇಳಿದ್ರೆ ಫ್ಯಾಬ್ರಿಕ್. ಇವಾಗ ನಾವು ಬಂದ್ಬಿಟ್ಟು ಒಂದು ಶರ್ಟ್ ತಗೊಳಕ್ ಹೋದ್ರೆ 300 ರೂಪಾಯಿ ತನಕ ಐತೆ ಬೆಳೆ, ಅದೇ ಶರ್ಟ್ 300 ರೂಪಾಯಿನೂ ಐತೆ. ಬಿಕಾಸ್ ಆಫ್ ಫ್ಯಾಬ್ರಿಕ್ ಕ್ವಾಲಿಟಿ ಮೇಲ್ಗಡೆ ಹೋಗುತ್ತೆ. ಆ ತರ ಕಣ್ಣಿಂದ ನೋಡ್ಬಿಟ್ಟು ಅಳತೆ ಮಾಡಕ್ ಹೋಗ್ಬಾರ್ದು. ಹೌದು ಸರ್, ಹಾಕೊಂಡು ಫೀಲ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಖಂಡಿತ ಆಗಿ ಸರ್. ಓಕೆ ಸರ್, ಇದಕ್ಕೆ ಸೆಂಟರ್ ಟೇಬಲ್ ಬರುತ್ತೆ, ಗ್ಲಾಸು ಬರುತ್ತೆ ಸರ್, ಗ್ಲಾಸ್ ಸಮೇತ ಕೊಡ್ತಾರೆ. ಹೇಳ್ತಿರೋ ಪ್ರೈಸ್ ಏನ್ ಫಿಕ್ಸ್ ಏನ್ ಇರಲ್ಲ ಅಲ್ವಾ ಸರ್? ಸರ್, ಕಸ್ಟಮರ್ ಬರ್ಲಿ, ಅವ್ರ ಕ್ವಾಲಿಟಿ ನೋಡ್ಲಿ, ಅವ್ರು ಬಂದ್ಬಿಟ್ಟು ನೋಡ್ಕೊಂಡು ಅವ್ರಿಗೆ ಸಮಾಧಾನ ಆಗಿದ್ರೆ ಅವ್ರು ತಗೊಳ್ಬೋದು. ನಮ್ಮ ಹತ್ರ ಯಾವ್ದು ಬಂದ್ಬಿಟ್ಟು ಇದಿಲ್ಲ. ನಾನು ಓಪನ್ ಚಾಲೆಂಜ್ ಹೆಂಗ್ ಹೇಳ್ತಾ ಇದ್ದೀನಿ, ಪೂರ್ತಿ ಬ್ಯಾಂಗ್ಳೂರ್ಗಿಂದ ನಾನು ಕಮ್ಮಿ ಕೊಡಕ್ಕೆ ರೆಡಿ ಇದ್ದೀನಿ. ಕಸ್ಟಮರ್ ಇಲ್ಲಿ ಬನ್ನಿ, ಒಂದ್ಸತಿ ಮಾತಾಡಿ. ಓಕೆ ಸರ್, ನೆಕ್ಸ್ಟ್ ನೋಡಿ ಸರ್, ಒಂದು ಫ್ರೀ ಐಟಮ್, ಸ್ಟಾರ್ಟಿಂಗ್ ಫ್ರೀದು ತೋರಿಸ್ಬಿಡೋಣ. ಇದು ಒಂದು ಬೆಂಟ್ಲಿ ಮಾಡೆಲ್ ಅಂತ ಸೋಫಾ. ಚಾಲೆಂಜಿಂಗ್ ಮಾಡ್ಬೋದು, ಎಲ್ಲರ ಕಡೆ ಬೆಂಟ್ಲಿ ಇರ್ಬೋದು, ಬಟ್ ಇಂಥ ಫಿನಿಶಿಂಗ್, ಇಂಥ ಕ್ವಾಲಿಟಿ ಇರಲ್ಲ. ನಾನು ಸುಮಾರು ವಿಡಿಯೋನಲ್ಲಿ ನೋಡಿದ್ದೀನಿ, 20 ಜನ 10 ಜನ
ಅದ್ರ ಜಂಪ್ ಮಾಡೋದು. ನಾನು ಹೇಳ್ತೀನಿ 25 ಮೆಂಬರ್ಸ್ ಬಂದು ಜಂಪ್ ಮಾಡ್ಕೊಳ್ಳಿ, ಯಾವ್ದು ಸೋಫಾ ಇರ್ಲಿ, ಯಾರ್ದು ಇರ್ಲಿ, ನಮ್ದು ಅಂತ ಇಲ್ಲ, ನಂದೇ ಹೇಳ್ತಾ ಇದೀನಿ ಅಂತಲ್ಲ, ಯಾರ್ ಸೋಫಾನು ಇರ್ಲಿ, ಏನಾದ್ರೂ ಇರ್ಲಿ, ಜಂಪ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಏನು ಆಗಲ್ಲ. ಹೊಸ ಪದಾರ್ಥ, ಮರ ಸೋಫಾ, ಒಳಗಡೆ ಕುಶನ್ ಹಾಕಿರ್ತಾರೆ. 25 ಜನ ಸರ್, 10 ಜನ ಇಲ್ಲ, 25 ಜನ ಜಂಪ್ ಮಾಡ್ಲಿ, ಯಾವ್ದು ಇರಲ್ಲ. ಅದ್ರದ್ದು ಫೀಲ್ ಇರತ್ತಲ್ಲ, ಕಮ್ಮಿ ಆಗ್ಬಿಡುತ್ತೆ. ಈ ಮಾರ್ಕೆಟ್ ನಲ್ಲಿ ಸುಮಾರು ಜಾಸ್ತಿಗೆ ಸೆಲ್ ಮಾಡ್ತಾ ಇದಾರೆ. ನಾನು ಈ ಫಿನಿಶಿಂಗು, ಈ ಕ್ವಾಲಿಟಿ ಎಲ್ಲಿನೂ ಸಿಗಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಇದ್ರ ಜೊತೆನಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ, 100+ ಬಟ್ಟೆ ಆಪ್ಷನ್ ಇರುತ್ತೆ, ಎಲ್ಲಾ ತರ ನಿಮ್ಗೆ ಫೆಸಿಲಿಟೀಸ್ ಐತೆ. ಇದ್ರ ಜೊತೆನಲ್ಲಿ 3 ಐಟಮ್ ಯಾವ್ದಾದ್ರು ಒಂದು ಗಿಫ್ಟ್ ತಗೊಂಡು ಹೋಗ್ಬೋದು ನೀವು. ಏನೇನ್ ಗಿಫ್ಟ್ ಅದು? ಒಂದು ರೆಕ್ಲೈನರ್ ಚೇರು, ಇಲ್ಲ ಅಂತ ಹೇಳಿದ್ರೆ ಒಂದು 4 ಸೀಟರ್ ಡೈನಿಂಗ್ ಟೇಬಲ್, ಇಲ್ಲ ಅಂತ ಹೇಳಿದ್ರೆ ಒಂದು ಮಂಚ. ಮುಂಚೆಯಿಂದನೇ ಆಫರ್ ಅಂತೂ ನಿಲ್ಸಿಲ್ಲ. ಇಲ್ಲ ಸರ್, ಕಂಟಿನ್ಯೂಸ್ ನಿಲ್ಸಲ್ಲ. ಎಲ್ಲಾರು ನಮ್ನ ನೋಡಿ ಎಲ್ಲಾರು ಮಾಡ್ಬೇಕು. ಅದು ಬೆನಿಫಿಟ್ ಕಸ್ಟಮರ್ಗೆ ಬರ್ಬೇಕು, ನನ್ಗೆ ಬರ್ಬೇಡ್ದು. ನೋಡಿ, ನಾನು ಹೇಳಿದ್ರೆ ಅವತ್ತು ಆಫರ್ ಬಿಟ್ಟಿತ್ತಲ್ಲ ಅಂದ್ರೆ ಕಸ್ಟಮರ್ ಬಂದು ತಗೊಂಡು ಹೋಗ್ತಾ ಇದ್ರು. ಬಟ್ ನಾನು ಆಫರ್ ಇಂದ ಕಸ್ಟಮರ್ ಬೆನಿಫಿಟ್ ಇರ್ಬೇಕು. ಈ ಬೆನಿಫಿಟ್ ಯಾರ್ಯಾರು ತಗೊಂಡಿದ್ದಾರೆ, ನಮ್ ಕಸ್ಟಮರ್ ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗಿದಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸುಮಾರು ಎಷ್ಟು ಕೊಟ್ಟಿದ್ದೀರಾ ಸರ್ ಈ ತರ ಆಫರ್? ಸರ್, ನಾನು ಹೇಳಕ್ ಇಷ್ಟಪಡಲ್ಲ, ಅದೆಲ್ಲ ಹೇಳ್ಬೇಡ್ದು. ಕಸ್ಟಮರ್ ಸುಮಾರು ತಗೊಂಡು ಹೋಗಿದ್ದಾರೆ ಸರ್. 100% ಯಾರು ತಗೊಂಡು ಹೋಗಿದ್ದಾರೆ, 100% ಮನ್ಸಿಂದ ಇಲ್ಲ ಅಂದ್ರೂ ಮೈಂಡ್ ಇಂದಾನು ನಾನು ಹೇಳ್ತೀನಿ, 100% ಅವ್ರಿಗೆ ವರ್ತ್ ಇದ್ದೇ ಇರುತ್ತೆ. ಸರ್, 200% ಒಬ್ರಿಗೆ ಇಲ್ಲ, 10 ಜನಕ್ಕೆ ಹೇಳಿರ್ಬೋದು ಅವರು. ಇದೊಂದು ನೋಡ್ತಿರ್ಬೋದು, ವುಡನ್ ಚಾಪ್ಲನ್ನು ಕೊಟ್ಟಿದ್ದೀರಾ. ಹೌದು ಸರ್. ಅದು ಎಷ್ಟು 1 ಫೀಟ್ ಇದೆ ಸರ್? ಇದು 1 ಫೀಟ್ ಐತೆ ಸರ್. ಕರೆಕ್ಟ್ 1 ಫೀಟ್ ಬರುತ್ತೆ. ಆರಾಮಾಗಿ ಅಲ್ಲಿ ಒಂದು ಆರಾಮಾಗಿ ನೋಡಿ, ಅಲ್ಲಿ ಒಂದು ಜನ ಕುತ್ಕೋಬಹುದು, ಆರಾಮಾಗಿ ಕುತ್ಕೋಬಹುದು. ತೋರಿಸಿ ಸರ್, ಅಲ್ಲಿ ಆರಾಮಾಗಿ ಕುತ್ಕೋಬಹುದು, ಆರಾಮಾಗಿ. ಇದ್ರ ಜೊತೆನಲ್ಲಿ 2 ಪಫಿ ಬರುತ್ತೆ ಸರ್. ಪಫಿನೂ ಬರುತ್ತೆ, 2 ಪಫಿನೂ ಬರುತ್ತೆ. ಪ್ಯಾಕ್ ಮಾಡಿ ಇಟ್ಟಿದ್ದಾರೆ, ಸಪೋಸ್ ಸ್ಪೇಸ್ ಇಲ್ಲ ಅಂತ. ನಿಮ್ಗೆ ಇದ್ರ ಜೊತೆನಲ್ಲಿ ಪಫಿನೂ ಬರುತ್ತೆ, ಕಂಪ್ಲೀಟ್ ಎಲ್ ಶೇಪ್ ಸೋಫಾ. ಇದ್ರ ಜೊತೆನಲ್ಲಿ 3 ಐಟಮ್ ಗಿಫ್ಟ್. ಒಟ್ನಲ್ಲಿ ಎಲ್ಲ ವರ್ತಿರೋ ಐಟಮ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾವ್ದು ನಿಮ್ಗೆ ಯೂಸ್ ಅಂಡ್ ಥ್ರೋ ಮಾಡೋಂಥದ್ದು ಏನಿರಲ್ಲ, ಯಾವ್ದು ಇರಲ್ಲ ಸರ್. ರೆಕ್ಲೈನರ್ ಅಂದ್ರೆ ಅದು ನಿಮ್ಗೆ ಯೂಸ್ ಆಗುತ್ತೆ, ಡೈನಿಂಗ್ ಟೇಬಲ್ ಅಂದ್ರೂ ಯೂಸ್ ಆಗುತ್ತೆ, ಮಂಚ ಅಂದ್ರೂ ಕೂಡ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಸರ್, ಪ್ರೈಸು? ಸರ್, ಪ್ರೈಸ್ ಇದ್ರದ್ದು ಬಂದ್ಬಿಟ್ಟು ನಿಮ್ ಪ್ರಕಾರ ಎಷ್ಟು ಇರ್ಬೋದು, ಅಷ್ಟೊಂದು ಐಟಮ್ ಗಿಫ್ಟ್ ಕೊಡ್ತಾ ಇದೀನಲ್ಲ ಅಲ್ವಾ. ನನ್ನ ಪ್ರಕಾರ ಈ ಮಾಡೆಲ್ ಕೂಡ ಒಂದು ಪ್ರೀಮಿಯಂ ಮಾಡೆಲ್ ಅಂತಾನೆ ಹೇಳ್ಬೋದು. ಮಾಡೆಲ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಒಂದು 70 ಇರ್ಬೋದಾ ಸರ್? ಅಷ್ಟೊಂದು ಬೇಡ ಸರ್. ಎಷ್ಟಿರ್ಬೋದು? ನಾವು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾನು ಗಿಫ್ಟ್ ಸೇರಿಸಿ ಹೇಳಿದೆ. ಗಿಫ್ಟ್ ಸೇರಿಸಿನೇ ಸರ್ ನಾನು ಹೇಳ್ತಾ ಇರೋದು. ಗಿಫ್ಟ್ ಸೇರಿಸಿನೇ. ಗಿಫ್ಟ್ ಅಂತ ಮೇಲ್ಗಡೆ ಎಲ್ಲಿ ಸೇರಿಸ್ಕೊಂತೀರಾ ನೀವು? ಫ್ರೀ ಐಟಮ್ ಅದು. ಯಾವುದು 1 ರೂಪಾಯಿ ನಾವು ಸೇರಿಸಿ ಹೇಳ್ತಾ ಇಲ್ಲ. ನಾನು ಫಸ್ಟ್ ಹೇಳ್ಬಿಟ್ಟೆ ನಿಮಗೆ, ಯಾವುದು 1 ರೂಪಾಯಿ ಸೇರಿಸಿ. ನಮ್ದು ಏನೈತೆ ಅಂತ ಹೇಳಿದ್ರೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರಿಂದ ಲೋ ಮಾರ್ಜಿನ್ ಮೇಲ್ಗಡೆ ಕೆಲಸ ಮಾಡ್ತಾ ಇರೋದು. ಎಷ್ಟಿದೆ ಸರ್? ಕೇವಲ ಜಸ್ಟ್ 55,000 ರೂಪಾಯಿ. 55,000 ರೂಪಾಯಿ ಜೊತೆನಲ್ಲಿ ಎಲ್ ಶೇಪ್ ಸೋಫಾ, ಸೆಂಟರ್ ಟೇಬಲ್, 2 ಪಫಿ, ಅದು 3ನಲ್ಲಿ ಯಾವ್ದಾದ್ರು ಒಂದು ಫ್ರೀ ಐಟಮ್. ಹೌದು ಸರ್. ವರ್ತಿದೆ ವೀಕ್ಷಕರೇ. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಶಾಪಿಗೆ ಒಂದ್ಸಲಿ ವಿಸಿಟ್ ಮಾಡಿ, ಯಾವ್ದಾದ್ರು ಒಂದು ಐಟಮ್ನ ನಿಜವಾಗ್ಲೂ ತಗೊಂಡು ಹೋಗ್ತೀರಾ. ಬನ್ನಿ, ಇದು ಒಂದು ಮಾಡೆಲ್ ಐತೆ ನೋಡಿ, ಬೂಟಿಕ್ ಅಂತ. ಇದು ರಫ್ ಅಂಡ್ ಟಫ್ ಮಾಡಲ್ ಅಂತ. ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು, ರಫ್ ಯೂಸ್ ಮಾಡಬಹುದು, ಆರಾಮಾಗಿ ನೋಡಿ ಕುತ್ಕೊಂಡು. ಈ ಕಲರ್ ಏನೋ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಇವಾಗ? ಕಲರ್ಸ್ ಸುಮಾರು ಚೇಂಜ್ ಆಗ್ತಾ ಇರುತ್ತೆ ಸರ್. ಕಲರ್ಸ್ ಏನಂತ ಹೇಳಿದ್ರೆ, ನಮ್ದ್ರಲ್ಲಿ ಯಾವತ್ತೂ ಈ ಸೋಫಾ ನಿಂತ್ಕೊಳ್ಳಲ್ಲ. ನಾನು ಸಪೋಸ್ 10 ಸೋಫಾ ಇದ್ರೂ 10 ಸೋಫಾ ಕಸ್ಟಮರ್ ತಗೊಂಡು ಹೋಗ್ತಾರೆ. ಸೋಫಾ ಡಿಸ್ಪ್ಲೇ ನಲ್ಲಿ ಯಾವತ್ತೂ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಕುತ್ಕೊಂಡು ಆರಾಮಾಗಿ ಕಂಫರ್ಟ್ ಮಾಡಬಹುದು. ಹ್ಯಾಂಡ್ ರೆಸ್ಟ್ ನೋಡಿ ಎಷ್ಟು ಅಗಲ ಕೊಟ್ಟಿದ್ದಾರೆ. ಹ್ಯಾಂಡ್ ರೆಸ್ಟ್ ನಲ್ಲಿ ಏನಾದ್ರೂ ಕೆಲಸ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಇಟ್ಕೋಬಹುದು. ಸಪೋಸ್ ದೀಪ ಇದ್ರೆ ಅಲ್ಲಿಂದ ಎದ್ಬೇಕು ಅಂತ ಇದ್ರೆ ಆಪ್ಷನ್ ಇಲ್ಲ. ಆರಾಮಾಗಿ ಏನ್ ತೊಂದ್ರೆ ಏನು ಇಲ್ಲ. 5 ಸೀಟರ್ ಸೋಫಾ ಬರುತ್ತೆ. ಮಾರ್ಕೆಟ್ ಪ್ರಕಾರದಿಂದ ಎಷ್ಟು ಇರ್ಬೋದು ನಿಮ್ಮ ಕಡೆಯಿಂದ ಸರ್? ಒಂದು 40 ಸರ್. ಅಷ್ಟೊಂದು ಬೇಡ, ನಾವು ಮ್ಯಾನುಫ್ಯಾಕ್ಚರರ್. ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಹೇಳಿ. ಅದು ಒಂದು 2,000 ಕಮ್ಮಿ ಮಾಡ್ಬೋದೇನೋ? ಅಷ್ಟೂ ಬೇಡ, ನಾನು ಹೇಳ್ತೀನಿಲ್ಲ, ಕಸ್ಟಮರ್ಗೆ ಬರ್ತಿರ್ಲಿ. 23,000 ರೂಪಾಯಿ ಕೊಡೋಣ. ನಾವು 23,000 ರೂಪಾಯಿಗೆ ನಾನು ಇದು ಚಾಲೆಂಜಿಂಗ್ ಮಾಡಿ ಕೊಡ್ತೀನಿ. ವಾರಂಟಿ ಎಷ್ಟು ವರ್ಷ? 5 ವರ್ಷ ವ್ಯಾರಂಟಿ ಕೊಡ್ತೀನಿ. ಏನೇನು ವಾರಂಟಿ? ನೀ ಮುಡ್ಡು ಇರುತ್ತೆ, ಏನಾದ್ರೂ ಆಗ್ಬಿಡ್ಲಿ ಸೋಫಾ ಏನಾದ್ರೂ ಆಗ್ಬಿಡ್ಲಿ, 5 ಇಯರ್ಸ್ ವ್ಯಾರಂಟಿ ಕೊಡ್ತೀನಿ. ಇನ್ನೊಂದು ಏನ್ ಹೇಳ್ತೀನಿ, ನಾನು ಚಾಲೆಂಜಿಂಗ್ ಮಾಡ್ತೀನಿ. ಅದು ನೀವು ಸುಮಾರು ವಿಡಿಯೋ ಮಾಡಿದ್ದೀರಲ್ಲ, ಸುಮಾರು ವಿಡಿಯೋ ಕಡೆಯಿಂದಾನು ಈ ಸೋಫಾ ಕೇಳ್ಕೊಳ್ಳಿ. 23,000 ರೂಪಾಯಿಗೆ ಯಾರು ಕೊಡಕ್ ಸಾಧ್ಯ ಇಲ್ಲ. ನಾನು ಕೊಡ್ತೀನಿ, ಬಿಕಾಸ್ ಆಫ್ ನಾನ್ ಮ್ಯಾನುಫ್ಯಾಕ್ಚರರ್. ಇನ್ನು ಏನ್ ಪ್ರೂಫ್ ಕೊಡ್ಲಿ ನಿಮ್ಗೆ? ಏನ್ ವುಡ್ ಅಂತಂದ್ರೆ ನೀ ವುಡ್ ಐತೆ, ಒಳಗಡೆ ಮೇಲ್ಗಡೆ ರಬ್ಬರ್ ವುಡ್ ಯೂಸ್ ಮಾಡಿದ್ದಾರೆ. ಬಟ್ಟೆ ಎಲ್ಲ ಹೈ ಎಂಡ್ ಬಟ್ಟೆ ಐತೆ, ಕುಶನ್ಸ್ ಎಲ್ಲ 40 ಡೆನ್ಸಿಟಿ ಐತೆ. ಸೋಫಾಗೆ 5 ಇಯರ್ಸ್ ಗ್ಯಾರಂಟಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ನೋಡಿ ಸರ್, ಇದು ಒಂದು ಮಾಡೆಲ್. ಇದೇನ್ ಮಾಡೆಲ್ ಇದು? ಇದು ಒಂದು ಟರ್ಕಿಶ್ ಕ್ಲಾತ್ ಅಂತ. ಟರ್ಕಿಶ್ ಕ್ಲಾತ್, ಒಳ್ಳೆ ಟರ್ಕಿಶ್ ಫ್ಯಾಬ್ರಿಕ್ ಚೆನ್ನಾಗಿದೆ ಸರ್. ಹೌದು, ನೋಡಕ್ಕೆ ವಿಡಿಯೋನಲ್ಲಿ ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಡಸ್ಟಿ ಕಾಣಬಹುದು, ಬಟ್ ಕಲರೇ ಆತರ. ಇದು ಸಾಫ್ಟ್ ಆಗಿದೆ ಅನ್ಕೊಳ್ಳಿ, ತುಂಬಾ ಸಾಫ್ಟ್ ಇರುತ್ತೆ ಸರ್. ಇದು ಕುತ್ಕೊಂಡ್ರೆ ನೋಡಿ, ಕಂಫರ್ಟ್ ನೋಡಿ, ತುಂಬಾ ಬೌನ್ಸಿಂಗ್ ಕಂಫರ್ಟ್ ಇದು. ಓಕೆ. ಹೊರಗಡೆ ಏನು ಯೂಸ್ ಮಾಡಿರೋದು? ಹೊರಗಡೆ ಎಲ್ಲ ನಿಮ್ಗೆ ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿರ್ತಾರೆ. ಸೊ ನಿಮ್ಗೆ ಕಂಫರ್ಟ್ ಚೆನ್ನಾಗಿರುತ್ತೆ, ಫೀಲಿಂಗ್ ಚೆನ್ನಾಗಿರುತ್ತೆ, ಫ್ಯಾಬ್ರಿಕ್ ಆಪ್ಷನ್ ಚೆನ್ನಾಗಿರುತ್ತೆ, ಎಲ್ಲ ತರ ನಿಮ್ಗೆ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ರಬ್ಬರ್ ವುಡ್ ಪ್ಯಾನಲ್. ರಬ್ಬರ್ ವುಡ್ ಪ್ಯಾನಲ್. ಓಕೆ. ಒಳಗಡೆ ಇದು ಕೂಡ ನೀ ವುಡ್ ಅಲ್ವಾ? ಎಲ್ಲ ಒಳಗಡೆ ನೀ ವುಡ್ ಬರುತ್ತೆ. ಓಕೆ ಸರ್. ಪ್ರೈಸ್
ಸರ್ ಇದ್ರದ್ದು ಪ್ರೈಸ್ ನಿಮಗೆ 58,000 ರೂಪಾಯಿ. ಇದ್ರ ಜೊತೆನಲ್ಲಿ ನಿಮಗೆ ಒಂದು ರೆಕ್ಲೈನರ್ ಫ್ರೀ ಕೊಡ್ತೀನಿ. ರೆಕ್ಲೈನರ್ ಮಾತ್ರ ಇಲ್ಲ, ಇನ್ನೇ 2 ಇದೆಯಲ್ಲ ಅದನ್ನು ತಗೋಬೋದಾ? ಅದನ್ನು ತಗೋಬಹುದು. ಕಸ್ಟಮರ್ಗೆ ಯಾವ್ದಾದ್ರು 3ನಲ್ಲಿ ಒಂದು ಕೊಟ್ಬಿಡೋಣ, ಆರಾಮಾಗಿ ತಗೊಳ್ಬಹುದು. ಅದು ಕುಶನ್ ಕೊಟ್ರೆ ಸರ್ 9 ಸೀಟರ್ ಸೋಫಾ ಸರ್. ಇಲ್ಲಿ ನೋಡಿ 3 ಸೀಟರ್ ಒಂದು, 2 ಸೀಟರ್ ಒಂದು, ಡಿವೈಡರ್ ಒಂದು, ಸೆಂಟರ್ ಟೇಬಲ್, 2 ಪಫಿ ಐತೆ ನೋಡಿ ಮೇಲ್ಗಡೆ ಇಟ್ಟಿದ್ದಾರೆ, ಸ್ಪೇಸ್ ಇಲ್ಲ ಅಂತ. ಸೊ ನಿಮ್ಗೆ ಈ 9 ಸೀಟರ್ ಸೋಫಾ ಸೊ 58,000 ರೂಪಾಯಿ. ಅದ್ರ ಜೊತೆ ಒಂದು ರೆಕ್ಲೈನರ್ ಫ್ರೀ ಸಿಗತ್ತೆ ಸರ್. ಡಿವೈಡರ್ ಬೇಡ ನನಗೆ, ಅದು 5 ಸೀಟರ್ ಮಾತ್ರ ಬೇಕು. ಸಿಗುತ್ತಾ? ಅವ್ರಿಗೆ ಒಂದು ಸಿಂಗಲ್ ಸೀಟರ್ ಬೇಕಂದ್ರೆ ಕೊಡ್ತಾರೆ, ಸಿಗುತ್ತೆ. ಅವ್ರಿಗೆ ಒಂದು ಸಿಂಗಲ್ ಪಫಿ ಬೇಕಂದ್ರೆ ಕೊಡ್ತಾರೆ. ಯಾವ ತರ ಬೇಕೋ ಆ ತರ ಮಾಡಿಸ್ಕೊಡ್ತಾರೆ. ಕಸ್ಟಮೈಸ್ ಯಾವ ಆಪ್ಷನ್ ಕೂಡ ಬೇಕಾದ್ರೆ ಇರುತ್ತೆ, ಯಾವ್ದು ಬೇಕಾದ್ರೂ ತಗೋಬಹುದು, ಎಲ್ಲಾ ತರ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಹೌದು, ಬುಕಾಟಿ ಸೋಫಾ ನಿಮ್ ಶಾಪಿಂದಾನೇ ಫೇಮಸ್ ಆಗಿರೋದು ಅಂತ ಅಲ್ವಾ? ನಾನು ಚಾಲೆಂಜಿಂಗ್ ಹೇಳ್ಬೋದು. ಪೂರ್ತಿ ಬ್ಯಾಂಗ್ಳೂರ್ನಲ್ಲಿ ನಾನು ಈ ಮಾಡೆಲ್ ನ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಇದ್ದಿದ್ದು. ಈ ಮಾಡೆಲ್ ನೋಡಿ ಸರ್, ಹೈ ಎಂಡ್ ಮಾಡೆಲ್ ಇದು. ಎಲ್ ಶೇಪ್ ಬರುತ್ತೆ, ಸೆಂಟರ್ ಟೇಬಲ್ ಬರುತ್ತೆ, ಪಫಿ ಬರುತ್ತೆ. ಫ್ಯಾಬ್ರಿಕ್ ಅರೌಂಡ್ 50 ಕಲರ್ಸ್ ಆಪ್ಷನ್ ಕೊಡ್ತೀನಿ ನಾನು, 50 ಕಲರ್ ಕೊಡ್ತೀನಿ ನಾನು. ಇದರಲ್ಲಿ ಸ್ಟಿಚಿಂಗ್ ಇರ್ಲಿ, ಪ್ರಾಪರ್ ಮೋಸ್ಟ್ಲಿ ಸ್ಟಿಚಿಂಗ್. ನಾನು ಚಾಲೆಂಜಿಂಗ್ ಹೇಳ್ತೀನಿ, ಯಾವ್ದೋ ನಾರ್ಮಲ್ ಶರ್ಟ್ ಹೊಡಿತಾರಲ್ಲ ಆ ತರ ಮಿಷನರಿದು ಸ್ಟಿಚಿಂಗ್ ಎಲ್ಲ ಹೈ ಎಂಡ್ ಸ್ಟಿಚಿಂಗ್, ಪ್ರಾಪರ್ ಸ್ಟಿಚಿಂಗ್ ಇರುತ್ತೆ ನೋಡಿ. ಫಿಲ್ಲಿಂಗ್ ಇರ್ಲಿ, ಆ ಫಿಲ್ಲಿಂಗ್ ಬಂದ್ಬಿಟ್ಟು ಪ್ರಾಪರ್ ರೆಕ್ಲಾನ್, ಬೇರೆ ತರ ಯಾವ್ದೋ ಮಿಕ್ಸೆಕ್ಟು ಆ ತರ ಏನಿರಲ್ಲ. ಸೊ ರಿಮೂವಬಲ್ ಪಿಲ್ಲೋ ಕೊಟ್ಟಿದ್ದೀರಾ, ರಿಮೂವಬಲ್ ಪಿಲ್ಲೋ ಹೆಡ್ರೆಸ್ಟ್. ಹೌದು ಸರ್. ಕನ್ಸೋಲ್ ಬೇಕು ಅಂದ್ರೂ ಸಿಗುತ್ತೆ ಸರ್. ಪಫಿ ಸಿಗುತ್ತಲ್ವಾ? ಪಫೀಸ್ ಐತೆ ಸರ್, ಸೆಟ್ ಸರ್ ಇದು. ಓಕೆ, ಕಂಪ್ಲೀಟ್ ಸೆಟ್ ಬರುತ್ತೆ. ಓಕೆ ಸರ್. ಪ್ರೈಸ್ ಏನಾಗಬಹುದು ಇದು? ಸರ್ ಪ್ರೈಸ್ ನಾನು ಚಾಲೆಂಜಿಂಗ್ ಮಾಡಬಹುದು. ಕಸ್ಟಮರ್ ಬಂದು ಕ್ವಾಲಿಟಿ ನೋಡ್ಕೊಳ್ಳಿ, ಬಂದ್ರೆ ಒಂದು 10,000 ರೂಪಾಯಿ ಉಳಿಸಿ ನಾನು ಕಳ್ಸಿನಿ, ಅವ್ರು ಸೇಫ್ ಮಾಡಿ ಕಳ್ಸಿನಿ. ನಿಮ್ ಶಾಪಿಗೆ ಬರೋ ಉದ್ದೇಶ ಅಂತಂದ್ರೆ ಅಮೌಂಟ್ ಸೇವ್ ಮಾಡ್ಕೋಬೇಕು. ಕ್ವಾಲಿಟಿ ಎಲ್ಲರಿಗಿಂತ ಒಂಚೂರು ಸ್ವಲ್ಪ ಚೆನ್ನಾಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 40,000 ಇಕ್ತೀನಿ ನಾನು. ಕಸ್ಟಮರ್ ಬರಲಿ, ಕ್ವಾಲಿಟಿ ನೋಡ್ಲಿ, ಆಮೇಲೆ ಒಳ್ಳೆ ಫಿನಿಶಿಂಗ್ ಒಳ್ಳೆ ಇದರಲ್ಲಿ ಮಾಡಿಸ್ಕೊಡ್ತಾರೆ. ಬನ್ನಿ ವೀಕ್ಷಕರೇ, 40,000 ಹೇಳ್ತಿದ್ದಾರೆ, ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಬನ್ನಿ ಶಾಪ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಒಂದು ಆಪಲ್ ಮಾಡೆಲ್ ಅಂತ. ಆಪಲ್ ಮಾಡೆಲ್ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಸೋಫಾನಲ್ಲಿ ಕುತ್ಕೊಳ್ಳೋರು ಒಳ್ಳೆ ಕಂಫರ್ಟ್ ಫೀಲ್ ಮಾಡ್ತಾರೆ. ನೋಡಿ ನೀವು, ಇನ್ನೊಂದು ಫೀಲು ಇರಲಿ, ಕಂಫರ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ಟೆ ಯಾವುದೋ ಸಣ್ಣ ಪುಟ್ಟ ಬಟ್ಟೆ ಯಾವುದು ಯೂಸ್ ಮಾಡಿರಲ್ಲ ಇದರಲ್ಲಿ, ಎಲ್ಲ ಹೈ ಎಂಡ್ ಬಟ್ಟೆ. ಕೂತ್ಕೊಂಡ್ರೆ ಯಾವುದೋ ಪ್ರೀಮಿಯಮ್ ಆಗಿ ಯಾವುದೋ ಒಂದು ಲಕ್ಸುರಿ ಮನೇಲಿ ಕೂತ್ಕೊಳ್ಳೋಂಗೆ ಫೀಲ್ ಆಗುತ್ತೆ ಸರ್. ಐತೆ ಸರ್, ಐತೆ ಸರ್ ಸೋಫಾ. ಕಂಫರ್ಟ್ ಏನಂತ ಹೇಳಿದ್ರೆ, ಕಸ್ಟಮರ್ಗೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೋಡಿ ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ, ವಿಡಿಯೋ ಮಾಡೋಕ್ಕೆ ಏನು ಮಾಡಿಬಿಟ್ಟು ಕರ್ತಾರೆ ಅಂದರೆ, ನನ್ನ ಹತ್ರ ಐಟಮ್ ಐತೆ, ಯಾವ ಥರ ಐಟಮ್ ಐತೆ ಬನ್ನಿ ಒಂದ್ಸತಿ ಕಸ್ಟಮರ್ ನೋಡಲಿ, ಕ್ವಾಲಿಟಿ ನೋಡಲಿ, ಫಿನಿಶಿಂಗ್ ನೋಡಲಿ, ನಾವು ಏನು ಮಾಡಿದ್ದಾರೆ ನೋಡಲಿ, ಪ್ರೈಸ್ನ ಕಂಪೇರ್ ಮಾಡಲಿ, ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗೆ. ಇದು ಔಟ್ ಸೈಡಲ್ಲಿ ಎಷ್ಟಿರ್ಬೋದು ಸರ್? ಸರ್ ನನ್ನ ಪ್ರಕಾರದಿಂದ ನೋಡಿ, ಒಳ್ಳೆ ನೀವು ಸ್ವಲ್ಪ AC ಗೀಸಿ ಎಲ್ಲ ಹಾಕಿ ಇರ್ತಾರಲ್ಲ, ಒಳ್ಳೆ ಸ್ವಲ್ಪ ಲಕ್ಸುರಿ ಆಗಿ ಆ ಥರ ತೋರಿಸ್ತಾರಲ್ಲ, ಅಲ್ಲಿ ನಿಮ್ಗೆ ಹೋಗಿದ್ರೆ ಒಂದು 75,000 ರೂಪಾಯಿ ತನಕ ನಿಮಗೆ ಸಿಗುತ್ತೆ ಸರ್. 70,000. ಯಾಕಂದ್ರೆ ಸೀಟಿಂಗ್ ಐತಲ್ಲ ಸರ್, 9 ಸೀಟರ್ ಸೋಫಾ ಸರ್. 9 ಸೀಟರ್ ಬರುತ್ತಲ್ಲ, 9 ಸೀಟರ್ ಬರುತ್ತೆ, ಸೆಂಟರ್ ಟೇಬಲ್ ಬರುತ್ತೆ, ಪಫಿ ಬರುತ್ತೆ. ಕುಶನ್ ಏನೋ ಯೂಸ್ ಮಾಡಿದ್ದೀರಾ ಇದಕ್ಕೆ? ಸರ್ ರೆಕ್ಲಾನ್ ಸರ್, ರಿಲಯನ್ಸ್ ರೆಕ್ಲಾನ್. ಯಾವುದು ಬಂದ್ಬಿಟ್ಟು ಲೋಕಲ್ ಯಾವುದು ಯೂಸ್ ಮಾಡಲ್ಲ, ಎಲ್ಲ ಬ್ರ್ಯಾಂಡೆಡ್. ಓಕೆ. 3 ಸೀಟರು ಮತ್ತೆ ಇಲ್ಲಿ 2 ಸೀಟರು, ಇಲ್ಲಿ ಒಂದು ಡಿವೈಡರ್, ಜೊತೆಗೆ 2 ಪಫೀಸ್, ಒಂದು ಸೆಂಟರ್ ಟೇಬಲ್ ವಿತ್ ಗ್ಲಾಸ್. ಪ್ರೈಸ್ ಸರ್ ಎಷ್ಟು ಇರ್ಬೋದು? ಆಚ ಕಡೆ 70,000 ಹೇಳಿದ್ರೆ ನೀವು ಒಂದು 60,000 ನಿಮ್ದಂಗಾರೆ? ಅಷ್ಟೊಂದು ಬೇಡ, ಕೇವಲ 58,000 ರೂಪಾಯಿನಲ್ಲಿ ಸೋಫಾ ಕೊಡ್ತೀನಿ. ಸೋಫಾ 58,000ಕ್ಕೆ. ಇದಕ್ಕೇನಾದ್ರೂ ಆಫರ್? ನೀವು ಏನು ಮನ್ಸು ಏನು ಹೇಳ್ತಾ ಐತೆ ನಿಮ್ಗೆ? ಆಫರ್ ಕೊಡ್ಲೇಬೇಕು ಅಂತ ಹೇಳ್ತೈತೆ. ಅದನ್ನು ಯಾವ್ದು ಸಣ್ಣ ಪುಟ್ಟ ಯಾವ್ದು ಇಲ್ಲ, 3ನಲ್ಲಿ ಹೈ ಎಂಡ್, 3ನಲ್ಲಿ ಯಾವ್ದಾದ್ರು ಒಂದು ತಗೋ, ಎಲ್ಲ ಯೂಸ್ ಆಗೋ ಅಂತ, ಎಲ್ಲ ಯೂಸ್ ಆಗೋ ತನಕ. ಫಸ್ಟ್ ನಾನು ಒಂದು ರೆಕ್ಲೈನರ್ ಇಂದ ಸ್ಟಾರ್ಟ್ ಮಾಡಿದ್ದೆ, ಆಮೇಲೆ 3 ಆಪ್ಷನ್. ಕಸ್ಟಮರ್ ಬಂದ್ರು, ಸರ್ ಅದು ಬೇಡ ನಮ್ಗೆ, ಅದು ಕೊಡಿ. ಕಸ್ಟಮರ್ ಇಂದ ಲೇನ್ ಆಯ್ತು ನಮ್ಗೆ. ಕಸ್ಟಮರ್ಗೆ ಏನ್ ರಿಕ್ವೈರ್ಮೆಂಟ್ ಐತೆ ಆತರ 3 ಕೊಡ್ಬೋದು. ರೆಕ್ಲೈನರ್ ನಾನು ತೋರಿಸ್ತೀನಿ ನಿಮ್ಗೆ, ಯಾವ್ದು ಸಣ್ಣ ಪುಟ್ಟ ರೆಕ್ಲೈನರ್ ಇಲ್ಲ, ಎಲ್ಲ ನೋಡಿ ಯಾವ ತರ ಐತೆ, ಎಲ್ಲ ಲಕ್ಸುರಿ ರೆಕ್ಲೈನರ್. ಯಾವ್ದೋ ಒಂದು ಕಿತ್ತೋಗಿರೋದು, ಯಾವ್ದೋ ಒಂದು ಹಳೆ ತಗೊಂಡ್ ಬಂದು ನಾನು ಮಾಡ್ತಾ ಇಲ್ಲ. ಇನ್ನೊಂದು ನಾನು ಹೇಳ್ಬಿಡ್ತೀನಿ, ಈ ಕಲರ್ ಬೇರೆ ಚೇಂಜ್ ಐತೆ, ನನ್ನ ಕಲರ್ಸು ಶೋರೂಮ್ ವೇಬ್ಸ್ ಕಾಲನಿ ಅಂತ ನಾನು ಮಾಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆ. ಸೋಫಾ ಏನ್ ತಗೊಂತಾರೆ ಅದೇ ಕಲರ್ ನಲ್ಲಿ ತಗೋಬಹುದು ಕಸ್ಟಮರ್. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಚಾಯ್ಸ್ ರೆಕ್ಲೈನರ್ ಮಾಡ್ತಾರೆ ಅದಕ್ಕೆ ಮಾಡ್ಕೊಡ್ತೀನಿ. ಕಲರ್ ಯಾವ್ದು ಸೋಫಾ ತಗೊಂತೀರಾ ಅದನ್ನು ಮಾಡ್ಬೋದು. ಕಸ್ಟಮರ್ ಗೆ ಯಾವ ತರ ಮಲ್ಟಿಪರ್ಪಸ್ ಕಲರ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀನಿ. ಇದರಲ್ಲಿ ಕಸ್ಟಮೈಸ್ ಆಪ್ಷನ್ ಐತೆ. ಯಾವ್ದು ಫ್ರೀ ಕೊಡ್ತಾ ಇದೀನಿ ಅಂತ ನಾನೇ ಕೊಡ್ತೀನಿ, ನಂದೇ ತಗೊಂಡು ಹೋಗ್ಬೇಕು ಅಂತ ಇಲ್ಲ. ಕಸ್ಟಮರ್ ಒಪಿನಿಯನ್ ಅದು ಒಪ್ಕೊಳ್ಳುತ್ತೆ. ನೋಡಿ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ರೆಕ್ಲೈನರ್ ಇದು ಬಂದು ಮ್ಯಾನ್ಯುವಲ್ ರೆಕ್ಲೈನರ್, ಮ್ಯಾನ್ಯುವಲ್ ಸರ್ ಬರುತ್ತೆ. ನೋಡಿ ಈ ತರ ಓಪನ್ ಆಗುತ್ತೆ, ಇಲ್ಲಿ ಸ್ಪೇಸ್ ಇಲ್ಲ, ತೆಗೆಯೋದಕ್ಕಾಗಲ್ಲ, ಬೇಡ, ಆರಾಮಾಗಿ ನೋಡಿ ಕುತ್ಕೋಬಹುದು. ಕುತ್ಕೊಂಡು ಕಂಫರ್ಟ್ ತೋರಿಸಿ ನೀವು. ಇಲ್ಲ ತುಂಬಾನೇ ಇಷ್ಟ ಆಯ್ತು ಬಿಡಿ ಸರ್, ನನಗಂತೂ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಅದಕ್ಕೂ ಇದಕ್ಕೂ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬಾ ಮ್ಯಾಚಿಂಗ್ ಇರ್ಲಿ ಅಂತ. ಇವಾಗ ಏನ್ ಗೊತ್ತಾ ಸರ್, ನಾವು ಶರ್ಟ್ ಪ್ಯಾಂಟ್ ಒಂದೇ ಕಲರ್ ಹಾಕೊಳ್ಳಲ್ಲ. ಹೌದು, ಶರ್ಟ್ ಒಂದ್ ಕಲರ್, ಪ್ಯಾಂಟ್ ಒಂದ್ ಕಲರ್ ಹೋಲಿಕೆ ಆಗ್ತಿದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದು ಒಂದು ಸೋಫಾ ನೋಡಿ. ಈ ಸೋಫಾ ತೋರಿಸಿ.
ನಮ್ದು ಫಾಸ್ಟ್ ಮೂವಿಂಗ್ ಸೋಫಾ ಅಂತ ಹೇಳ್ಬೋದು, ತುಂಬಾ ಪ್ರೀಮಿಯಂ ಸೋಫಾ, ಲಕ್ಸುರಿ ಸೋಫಾ. ಕೆಳಗಡೆ ಬೇಸ್ ಗೀಸ್ ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ. ಟೀಕುಡ್ ಯಾವ್ದು ಬಂದ್ಬಿಟ್ಟು ಯಾವ್ದು ಇದು ಇಲ್ಲ. ಕಾರ್ಪೆಂಟರ್ಗೆ ಕರ್ಕೊಂಡ್ ಬನ್ನಿ, ಕ್ವಾಲಿಟಿ ನೋಡ್ಕೊಂಡು ತಗೊಂಡೋಗ್ಲಿ. ನೋಡಿ ಡೈಮಂಡ್ ಸ್ಟಿಚಿಂಗ್ ವರ್ಕ್ ಅಂತದ್ದು. ಇದು ಕೂಡ ಟೀಕುಡ್ ಏನಾ ಸರ್? ಹೌದು ಸರ್, ಕಂಪ್ಲೀಟ್ ಟೀಕುಡ್ ಬರುತ್ತೆ. ಹೊರಗಡೆ ನೀಮುಡ್ ಸರ್, ನೀಮುಡ್ ಬರುತ್ತೆ. ಒಳಗಡೆ ನೀಮುಡ್. ಆಚೆಗಡೆ ಮಾತ್ರ ಟೀಕುಡ್ ಯೂಸ್ ಮಾಡಿದೀನಿ, ಒಳಗಡೆ ನೀಮುಡ್ ಇರುತ್ತೆ. ಇದು ನೋಡಿ ಫಿಲ್ಲಿಂಗ್ ಇರ್ಲಿ. 3 ಸೀಟ್ ಕೊಡೋ ಜಾಗದಲ್ಲಿ ಬರೀ 2 ಸೀಟ್ ಕೊಟ್ಟಿದ್ದೀರಾ ಸರ್. ಇದು 4 ಸೀಟ್ ಮೆಜರ್ಮೆಂಟ್ ಇಂದ ನಿಮ್ಗೆ ಟೇಪ್ ಇಂದ ನೀವು ಅಳತೆ ತಗೊಂಡ್ರೆ 4 ಸೀಟ್ ಬರುತ್ತೆ. 4 ಸೀಟ್ ಬರುತ್ತೆ. 4 ಸೀಟ್. ಅದು ಇದೆ ಇಷ್ಟು ಅಗಲ ಇದೆಯಲ್ಲ. ಹೌದು ಹೌದು ಹೌದು. ಸೀಟಿಂಗ್ ಕೆಪಾಸಿಟಿ ಜಾಸ್ತಿ, ಸ್ವಲ್ಪ ದಪ್ಪಾಗಿರ್ತಾರೆ. ಚೆನ್ನಾಗಿದೆ ಸ್ವಲ್ಪ ಅವ್ರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿರಕ್ಕ. ನಿಮ್ಮ ಶಾಪಲ್ಲಿ ಹೈಲೈಟ್ ಮಾಡಲ್ಲ ಇದು. ಹೌದು ಸರ್, ತುಂಬಾ ಫಾಸ್ಟ್ ಮೂವಿಂಗ್, ವರ್ತ್ ಐತೆ. ಮಾಡೆಲ್ ತುಂಬಾ ಲಕ್ಸುರಿ ಆಗಿದೆ. ಓಕೆ, ಎಷ್ಟು ಸೀಟರ್ ಅಂತ ಅನ್ಬೋದು ಸರ್? ಇದು 7 ಸೀಟರ್ ಬರುತ್ತೆ. ಜೊತೆನಲ್ಲಿ ಒಂದು ಟೀಪಾಯ್ ಬರುತ್ತೆ. ಟೀಪಾಯ್ ಮೇಲ್ಗಡೆ ಬ್ಲಾಕ್ ಗ್ಲಾಸ್ ಬರುತ್ತೆ. ನೋಡ್ತಿರ್ಬೋದು, ಟೀಪಾಯ್ನು ಹೆವಿ. ಟೀಪಾಯ್ನು ಹೆವಿ ಸರ್. ತೂಕ ಇರಂಗಿದೆ ಇದನ್ನು. ನಾರ್ಮಲ್ ತೂಕ ಇದೆ. ಹೌದು, ಯಾಕೆಂತ ಹೇಳಿದ್ರೆ ಲಿಫ್ಟ್ ಮಾಡ್ಕೋಬಹುದು ಆರಾಮಾಗಿ. ಹೌದು. ಓಕೆ ಸರ್, ಇದು ಪ್ರೈಸು ಸರ್? ಪ್ರೈಸು ನಿಮ್ಮ ಪ್ರಕಾರ ಅಂದ್ರೆ ಹೈ ಎಂಡ್ ಸೋಫಾ ಮಾರ್ಕೆಟ್ನಲ್ಲಿ 160 150 ನಡೀತಾ ಐತೆ. ಅಷ್ಟೊಂದು ಇದೆಯಾ? ಅಷ್ಟೊಂದು ಐತೆ. ಓಕೆ. ಸೊ ನಾವು ಕೊಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು ಕೇವಲ ಜಸ್ಟ್ 95,000 ಸರ್. 95,000. ಇದಕ್ಕೂ ಆಫರ್ ಇದೆಯಾ ಸರ್? ಇದಕ್ಕೆ ಹೈ ಎಂಡ್ ಸರ್. ಇದು ಎಲ್ಲಿಂದ ಕೊಟ್ಬಿಡಿ? ಅದು ಟೀಕುಡ್ ಬೇರೆ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರ. ಹೌದು, ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ. ಬೇರೆ ಈ ಬಟ್ಟೆ ಐತಲ್ಲ, ಈ ಬಟ್ಟೆ ಬಿಟ್ಬಿಟ್ಟು ಆ ಬೇರೆ ಸೋಫಾ ಬಟ್ಟೆ ತಗೊಂಡ್ರೆ 25,000 ರೂಪಾಯಿ ನಾನು ಸೇವ್ ಆಗುತ್ತೆ ನನಗೆ. ಹೌದಾ? ಅಷ್ಟೊಂದು ಬಟ್ಟೆ ಕ್ವಾಲಿಟಿ ಪ್ಯೂರ್ ಲೆದರ್ ಇಂದ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಜಾಸ್ತಿ ಐತೆ. ಇದು ಹೈ ಎಂಡ್ ಕ್ವಾಲಿಟಿ. ಇದಕ್ಕೆ ವಾರಂಟಿ ಎಷ್ಟು ವರ್ಷ ಸರ್? ಇದಕ್ಕೆ 10 ಇಯರ್ಸ್ ವ್ಯಾರಂಟಿ ಕೊಡ್ತೀನಿ ಸರ್. 10 ಇಯರ್ಸ್ ಕೊಡ್ತೀನಿ. ಯಾಕೆಂದ್ರೆ ಈ ಸೀಟ್ ಕೆಪಾಸಿಟಿ ಐತಲ್ಲ, ಯೂಶಲಿ 10 ಇಂಚಸ್ ಯೂಸ್ ಮಾಡಿರೋದು ಇದರಲ್ಲಿ. ಹೈ ಎಂಡ್ ಐತೆ ಇದರಲ್ಲಿ. 10 ವರ್ಷ ಯಾರು ವಾರಂಟಿ ಕೊಡಲ್ಲ ಸರ್. 10 ವರ್ಷ ತನಕ ನಿಮ್ಗೆ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾನು ವ್ಯಾರಂಟಿ ನಾನಿದ್ದೀನಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್, ಇಲ್ಲೊಂದು ಮಾಡಲ್ ನೋಡ್ತಾ ಇದೀವಿ. ಇದೇನಿದು ಬ್ರಿಕ್ಸ್ ಮಾಡಲ್ ಇದು ಸರ್? ಇದು ಬ್ರಿಕ್ಸ್ ಮಾಡಲ್ ಇದು. ಸೊ ಇದರಲ್ಲಿ ಏನೈತೆ ಅಂತ ಹೇಳಿದ್ರೆ, ಬನ್ನಿ ಕುತ್ಕೊಂಡು ನೋಡಿ. ಕಂಫರ್ಟ್ ನೋಡಿ. ವುಡನ್ ಸೋಫಾನಲ್ಲಿ ನಾನು ಚಾಲೆಂಜಿಂಗ್ ಮಾಡ್ತೀನಿ. ಇಷ್ಟೊಂದು ಕಂಫರ್ಟ್ ಯಾರು ಕೊಡೋಕ್ಕಾಗಲ್ಲ. ವುಡನ್ ಸೋಫಾನಲ್ಲಿ ನಾನು ಚಾಲೆಂಜಿಂಗ್ ಮಾಡ್ತೀನಿ. ಬಿಕಾಸ್ ಆಫ್ ವಿ ಆರ್ ದ ಮ್ಯಾನುಫ್ಯಾಕ್ಚರರ್. ಸೊ ನಿಮ್ಗೆ ಎಲ್ಲಿ ಇರ್ಲಿ, ಯಾವ್ದು ಇರ್ಲಿ, ಎಲ್ಲಾ ಕಡೆ ನಮ್ದು ಸಪೋರ್ಟ್ ಇರುತ್ತೆ. ಕಸ್ಟಮರ್ ಅವ್ರಿಗೆ ಯಾವ ತರ ಅವ್ರ ಮೈಂಡ್ ಸೆಟ್ ನಲ್ಲಿ ಏನೈತೆ ಹೇಳಿ ಮಾಡಿಸ್ಕೋಬಹುದು. ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಮುಂಚೆ ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡಿದೆ. ಹಂಗಂತ ಅದೇ ಮಾಡಲ್ ಅಂತ ಏನಿಲ್ಲ ಅಲ್ವಾ ಸರ್? 200% ನಮ್ದ್ರಲ್ಲಿ ಯಾವ್ದು ಐಟಮ್ ಇವತ್ತು ಇದಿರಲ್ಲ, ನಾಳೆ ಬನ್ನಿ. ನಾಳೆ ಬಂದ್ಬಿಟ್ಟು ಯಾವ ಐಟಮ್ ಇರುತ್ತೆ, ಏನೇನಿರುತ್ತೆ ನೀವು ಟ್ರೈ ಮಾಡಿ ಅಲ್ವಾ. ಅರ್ಧ ಶೋರೂಮ್ ಚೇಂಜ್ ಆಗ್ತಾ ಇರುತ್ತೆ ನಮ್ದು. ಇದು 100 ಪೀಸ್ ಬೇಕಂದ್ರೆ ಆರ್ಡರ್ ಮಾಡಿಸ್ಕೊಡ್ತೀನಿ ಸರ್ ನಾನು. ನಂದು ಓನ್ ಮ್ಯಾನುಫ್ಯಾಕ್ಚರಿಂಗ್. 100 ಪೀಸ್ ಮಾಡಿ ಆರ್ಡರ್ ನಾನು ತರಿಸ್ಕೊಡ್ತೀನಿ. ಇದು ಕಸ್ಟಮೈಸ್ ಬೇಕು ಅಂತಂದ್ರೆ ಎಷ್ಟು ದಿನ ಟೈಮ್ ತಗೊಂತೀರಾ ಸರ್? ಮ್ಯಾಕ್ಸಿಮಮ್ ನಮ್ದ್ರಲ್ಲಿ ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು 15 ಡೇಸ್ ಟೈಮ್ ಸರ್. 15 ಡೇಸ್ ಟೈಮ್ ಸರ್. ಇದು ಬ್ರಿಕ್ಸ್ ಮಾಡೆಲ್ ಅಂತ. ಇದರಲ್ಲಿ ಕಂಪ್ಲೀಟ್ ಟೀಕುಡ್ ಯೂಸ್ ಮಾಡಿದ್ದಾರೆ. ಟೀಕುಡ್ ಇಲ್ಲ ಅಂತ ಹೇಳಿದ್ರೆ ಸೋಫಾ ಫ್ರೀ ಕೊಟ್ಬಿಡ್ತಾರೆ. ಇದು ಹೌದಾ? ಅಷ್ಟೊಂದು ಚಾಲೆಂಜಿಂಗ್ ಹೇಳ್ತೀನಿ. ಕಾರ್ಪೆಂಟರ್ಗೆ ನಾನು ಹೇಳ್ತೀನಿ, ಯಾವ್ದೋ ವಸ್ತು ಇರ್ಲಿ, ಜಾಣಕಾರಿ ಇರೋರಿಗೆ ಕರ್ಕೊಂಡ್ ಬನ್ನಿ, ತೋರ್ಸ್ಕೊಳ್ಳಿ, ನಿಮ್ಮ ಅನುಕೂಲ. ಯಾಕಂತ ಹೇಳಿದ್ರೆ ನಾವು ಧೈರ್ಯದಿಂದ ನಾವು ಏನ್ ಹಾಕಿದಾರೆ ನಮ್ಗೆ ಗೊತ್ತು. ಹೌದು, ಅದರಲ್ಲಿ ಏನ್ ಹಾಕಿದ್ದಾರೆ, ಅದ್ರ ಕ್ವಾಲಿಟಿ ಏನೈತೆ, ಅದ್ರದ್ದು ಪ್ರಾಡಕ್ಟ್ ಏನೈತೆ ನನಗೆ ಗೊತ್ತೈತೆ. ಅದ್ರ ಪ್ರಕಾರ ಮಾಡಿಸ್ಕೊಡ್ತೀನಿ. ಅದ್ರ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಹೌದು ಸರ್, ಕಂಪ್ಲೀಟ್ ಸೆಟ್ ಬರುತ್ತೆ ಇದು. ಇದ್ರ ಜೊತೆನೆ ಒಂದು ಉಯ್ಯಾಲೆ ಬರುತ್ತೆ. ಉಯ್ಯಾಲೆನೂ ಐತೆ ನೋಡಿ. ಅದರಲ್ಲಿ 4 ಪಿಲ್ಲರ್ ಉಯ್ಯಾಲೆ. ಅದು ಉಯ್ಯಾಲೆನಲ್ಲಿ ಏನೈತೆ ಸರ್? ಅದರಲ್ಲಿ ಒಂದು 500 kg ತಡೆಯುತ್ತೆ ಸರ್. 2 ಸೀಟರ್ 3 ಸೀಟರ್ ಇರೋದು. ಅದು ಒಂದು 500 kg ಕೆಪಾಸಿಟಿ ತಡೆಯುತ್ತೆ. ಅದು ಟೀಕುಡ್ ಕಂಪ್ಲೀಟ್ ಸರ್. ಟೀಕುಡ್ ಅದರಲ್ಲಿ ಪ್ಲೈ ಸ್ವಲ್ಪ ಮಿಕ್ಸ್ ಇರುತ್ತೆ ಸರ್, ಅಷ್ಟೇ, ಬೇರೆ ಏನಿಲ್ಲ. 3-2 ಡಿವೈಡರ್ ಪ್ಲಸ್ ಜೊತೆನಲ್ಲಿ ಟೀಪಾಯ್ ಬರುತ್ತೆ. ಈ ಟೀಪಾಯ್ನ ಬಂದ್ಬಿಟ್ಟು ಯಾವ್ದು ಸಣ್ಣ ಪುಟ್ಟ ಟೀಪಾಯ್ ಇಲ್ಲ. ಯಾಕಂತ ಹೇಳಿದ್ರೆ ಮರದ್ರಲ್ಲಿ ಮಾಡಿದ್ದಾರೆ. ಇದು ವೇಟ್ ಇರುತ್ತಲ್ವಾ ಸರ್? ವೇಟ್ ಸೋಫಾ ಇದೆ. ಟೀಕುಡ್ ಅಂತ ಇದ್ಮೇಲೆ ಯೂಸ್ ಮಾಡೇ ಮಾಡ್ತಾರೆ. ತೂಕ ಇದೆ. ಅದು ಚಂದ್ರಮುಖಿ ಡೆಲೆಕ್ಸ್ ನಲ್ಲಿ ಹೊಡಿತಾರಲ್ಲ, ಇರ್ತಾರಲ್ಲ, ಆ ತರ ಕಾಣಿಸು ಸರ್. ಓಕೆ ಸರ್, ಏನಾಗ್ಬೋದು ಪ್ರೈಸು ಸರ್? ಇದು ನೋಡಿ, ಕಂಪ್ಲೀಟ್ ಸೋಫಾ ಬಂದ್ಬಿಟ್ಟು ನೋಡಿ ಏನೈತೆ ಅಂತ ಹೇಳಿದ್ರೆ, ಸೋಫಾ ನಿಮ್ಗೆ 72,000 ರೂಪೀಸ್ ಐತೆ. 72,000 ರೂಪೀಸ್ ಬರೀ ಸೋಫಾ ಮಾತ್ರ. ಉಯ್ಯಾಲೆ ಬೇಕಂತ ಹೇಳಿದ್ರೆ ಅದ್ರದ್ದು ಸಪರೇಟ್ ಆಗುತ್ತೆ. ಯಾಕಂದ್ರೆ ಬ್ರಾಸ್ ಚೈನ್ ಯೂಸ್ ಮಾಡಿದೀನಿ. 4 ಪಿಲ್ಲರ್ಸ್ ಐತೆ. ಕಂಪ್ಲೀಟ್ ಟೀಕುಡ್. ಕಸ್ಟಮರ್ ಬರ್ಲಿ, ಬೇಕಾದ್ರು ತಗೊಳ್ಳಿ, ಬೇಡ ಅಂದ್ರೆ ಬಿಡ್ಲಿ. ನೋಡಿ, ಎನ್ಕ್ವೈರಿ ಮಾಡಿ ಬನ್ನಿ. ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಒಂದ್ಸತಿ ಬಂದು ಇಲ್ಲಿ ಫೀಲ್ ಮಾಡಿ ಸೋಫಾನ ಯಾವ ತರ ಐತೆ ಅಂತ. ಯಾಕೆಂದ್ರೆ ಮನೆಯಲ್ಲಿ ಆಕಸಿಂದ ನಿಮ್ಗೆ ಒಂದು ಶೋರೂಮ್ ನಲ್ಲಿ ಬಂದು ಕ್ವಾಲಿಟಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಎಲ್ಲದೂ ಒಂದೇ ತರ ಒಂದು ಒಂದು ಸೆಟ್ ತಗೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಸೆಟ್ ಸ್ಪೇಸ್ ಇರೋರು ತಗೊಂಡು ಹೋಗ್ತಾರೆ. ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸೋಫಾನೇ ತಗೊಂಡು ಹೋಗ್ತಾರೆ. ಬರೀ ಉಯ್ಯಾಲೆ ಬೇಕು ಅಂದ್ರೆ ಸಿಗುತ್ತೆ ಸರ್. ನಾನು ಹೇಳಿದೆಲ್ಲ ಸರ್, ಸಿಂಗಲ್ ಪಿಲ್ಲೋ ಬೇಕಂತ ಹೇಳಿದ್ರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ. ನಾನು ಮ್ಯಾನುಫ್ಯಾಕ್ಚರರ್.
ಓಕೆ ಸರ್ ಓಕೆ ಸರ್. ಇಲ್ಲೂ ಒಂದು ಮಾಡೆಲ್ ಇದೆ. ಇದೇನು ಸರ್ ಇದು ಕಲರ್? ಇದು ಒಂದು ಲಕ್ಸುರಿ ಕಲರ್ ಅಂತ ಹೇಳ್ಬೋದು. ಕುತ್ಕೊಂಡ್ರೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಲಕ್ಸುರಿಯಾಗಿ. ನಮ್ಗೆ ನೋಡಕ್ ಇಷ್ಟ, ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರೆ ಕಸ್ಟಮರ್ ಮನೆ ಕಟ್ಸಿರ್ತಾರಲ್ಲ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ನೀವು ಕಾಣುತ್ತೆ. ಏನ್ ಮಾಡೆಲ್ ಇದು ಸರ್? ಇದು ನಾವು ಒಂದು TL ಮಾಡೆಲ್ ಅಂತ ಹೇಳ್ತಾರೆ. ತುಂಬಾ ಫಾಸ್ಟ್ ಮೂವಿಂಗ್ ನಮ್ಮದ್ರಲ್ಲಿ, ತುಂಬಾ ಲಕ್ಸುರಿ. ನೋಡಿ ಈಗಲೇ ಬಂದೈತೆ, 4 ಸೋಫಾ ಬಂದೈತೆ, 4 ಒಂದೊಂದು ಕಲರ್ ಐತೆ. ಅಷ್ಟೊಂದು ಸ್ಟಾಕ್ ಇಕ್ತಾರೆ ನಾವು. ಸರ್ ಇದಕ್ಕೆ ಒಂದು ಒಳ್ಳೆ ಆಫರ್ ಕೊಡೋಣ ಸರ್, ನಾವೇ ಈಗಲೇ ಇಟ್ಟಿರೋದು. ಒಂದು ಒಳ್ಳೆ ಆಫರ್ ಕೊಡೋಣ ಸರ್ ಇದಕ್ಕೆ. ಸರ್ ಇದಕ್ಕೆ ನೋಡಿ ಫ್ಯಾಬ್ರಿಕ್ ಟರ್ಕಿಶ್ ಕ್ಲಾತ್, ವಾಟರ್ ಪ್ರೂಫ್, ತುಂಬಾ ಹೈ ಎಂಡ್, ತುಂಬಾ ಹೈ ಎಂಡ್ ಫ್ಯಾಬ್ರಿಕ್. ತುಂಬಾ ಇದು ಮಾಡೆಲ್ ನೋಡಕ್ ತುಂಬಾ ಲಕ್ಸುರಿ ಆಗಿ ಕಾಣಿಸುತ್ತೆ. ವರ್ಕ್ಮ್ಯಾನ್ಶಿಪ್ ಪ್ರಾಪರ್ ಆಗಿ ಮಾಡಿದ್ದಾರೆ. ಯಾವುದು ಇದಕ್ಕೆ ನಿಮ್ಗೆ ಇದು ಇಲ್ಲ, ತುಂಬಾ ಲಕ್ಸುರಿ ಆಗೈತೆ. ಸೊ ಇದು ಒಂದು 60,000 ರೂಪಾಯಿ ನಾನು ಸೋಫಾ ಇಡ್ತೀನಿ. ಇದ್ರ ಜೊತೆನಲ್ಲಿ 3ನಲ್ಲಿ ಯಾವ್ದಾದ್ರು ಫ್ರೀ ಕೊಡೋಣ ಸರ್. 3 ಒಂದು ರೆಕ್ಲೈನರ್, ಇಲ್ಲ ಅಂತ ಹೇಳಿದ್ರೆ 4 ಸೀಟ್ ಡೈನಿಂಗ್ ಟೇಬಲ್, ಇಲ್ಲ ಅಂತ ಹೇಳಿದ್ರೆ ಒಂದು ಮಂಚ ಫ್ರೀ ಕೊಡೋಣ ಸರ್. 60,000 ರೂಪಾಯಿ ವರ್ತ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಏನ್ ನೋಡ್ತಾ ಇದ್ದೀರಾ, ನಿಮಗೆ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಬೋದೇನೋ ಹೊರತು ಒಂದ್ಸಲಿ ನೀವು ಬಂದು ಕೂತು ಫೀಲ್ ಮಾಡಿ ನೋಡಿದ್ರೆ ನಿಮಗೆ ಅದು ಕೊಡ್ತಿರೋ ಗಿಫ್ಟ್ ಅಂತೂ ವರ್ತಬಲ್. ಹೌದು ಸರ್, ಕಂಪ್ಲೀಟ್ ವರ್ತ್ ಸರ್. ನಮ್ಗೇನೆ ವರ್ತ್ ಅಂತ ಕಾಣಿಸ್ತೈತೆ ಸರ್. ಹೌದು, ಯಾಕೆಂದ್ರೆ ಹೇಳಿದ್ರೆ ಒಂದು ಈ ತರ ಸೋಫಾ, ಲಕ್ಸುರಿ ಸೋಫಾ ನನ್ನ ಪ್ರಕಾರದಿಂದ ಮಾರ್ಕೆಟ್ನಲ್ಲಿ ಯಾರು ಅಷ್ಟೊಂದಿಗೆ ಕೊಡ್ತಾ ಇಲ್ಲ. ಸೊ ನಿಮಗೆ ತುಂಬಾ ಲಕ್ಸುರಿ ಸೋಫಾ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದೆ. ಕಲರ್ ಮಾತ್ರ ಸೂಪರ್ ಆಗಿದೆ ಸರ್. ಹೌದು ಸರ್, ಇದರಲ್ಲಿ ಒಂದು 15 ಕಲರ್ಸ್ ಐತೆ. 15 ಕಲರ್ಸ್ ಐತೆ, ಎಲ್ಲ ಫ್ಯಾನ್ಸಿ ಕಲರ್ಸ್. ಎಲ್ಲ ಕೂಡ ಚೆನ್ನಾಗಿ ಮಾಡಿದೀರಾ. ಹೌದು ಸರ್, ಹೌದು. ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿ ಡೈಮಂಡ್ ಸ್ಟಿಚ್ ಕೊಟ್ಟಿರುವಂತದ್ದಾಗಿರ್ಬೋದು. ಮತ್ತೆ ಇಲ್ಲಿ 60,000 ಫೈನಲ್. 60,000 3ನಲ್ಲಿ ಯಾವ್ದಾದ್ರು ಗಿಫ್ಟ್ ತಗೊಳ್ಳಿ ಸರ್ ಕಸ್ಟಮರ್. ಸರ್ ಫಸ್ಟ್ ಫ್ಲೋರ್ ಬಂದ್ಬಿಟ್ಟಿದೀವಿ. ಇಲ್ಲೊಂದಷ್ಟು ಮಾಡ್ಲುಗಳು ನೋಡ್ತಾ ಇದೀವಿ. ಹೌದು ಸರ್. ಇಲ್ಲಿ ಯಾವ್ಯಾವ ಮಾಡ್ಲುಗಳು ನೋಡ್ಬೋದು ಸರ್? ಇದು ನೀವು ನೋಡಿ, ಕುತ್ಕೊಂಡು ನೋಡಿ ನೀವು. ಇದು ಒಂದು ಒಳ್ಳೆ ಲಕ್ಸುರಿ ಕಂಫರ್ಟ್ ಇರೋದು ಸೋಫಾ ಅಂತ ಹೇಳ್ತಾರೆ ನಾವು. ತುಂಬಾ ಇದ್ರ ಮೇಲ್ಗಡೆ ಕುತ್ಕೊಂಡ್ರೆ ತುಂಬಾ ಅನ್ಕಂಫರ್ಟ್, ತುಂಬಾ ಸಾಫ್ಟ್ ಇರುತ್ತೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ತುಂಬಾ ಒಳ್ಳೆ ಕಂಫರ್ಟ್ ಸೋಫಾ ಅಂತ ಹೇಳ್ಬೋದು. ಸ್ಟಿಚಿಂಗ್ ಇಂದ ತುಂಬಾ ಒಂದು ಹೇಳ್ತಾರಲ್ಲ, ಒಂದು ಫುಲ್ ಸಾಫ್ಟಿ ಸೋಫಾ ಅಂತ ಹೇಳ್ತಾರಲ್ಲ, ಆ ತರ ಸಾಫ್ಟಿ ಸೋಫಾ ಇದು. ಲಕ್ಸುರಿ ಕಂಫರ್ಟ್ ಇರುತ್ತೆ. ಸಪೋರ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಬ್ಯಾಕ್ ತಕ್ಕ ನಿಮ್ಗೆ ಮ್ಯಾಚಿಂಗ್ ಆಗುತ್ತೆ, ಕಂಫರ್ಟಬಲ್ ಆಗುತ್ತೆ. ನಿಮ್ ಬ್ಯಾಕ್ ರೆಸ್ಟ್, ಹೆಡ್ ರೆಸ್ಟ್ ಯಾವ ತರ ಬೇಕು ನೀವು ಆ ತರ ಯೂಸ್ ಮಾಡ್ಕೋಬಹುದು. 100% ಇದು ಒಂದು ಕಸ್ಟಮರ್ ಬಂದು ಕುತ್ಕೊಂಡ್ರೆ ಸೊ ಈ ಸೋಫಾ ಬಿತ್ತಿ ಹೋಗಲ್ಲ, ಅಷ್ಟೊಂದು ಗ್ಯಾರಂಟಿ ನಾನು ಕೊಡ್ತೀನಿ. ಸ್ವಲ್ಪ ರೆಕ್ಲೈನರ್ ಮಾಡಲ್ ತರನೇ ಇದೆ ಅಲ್ಲ? ಎಕ್ಸಾಕ್ಟ್ ಸರ್, ರೆಕ್ಲೈನರ್ ತರ. ಬೇಕಂದ್ರೆ ಮಿಷನರಿ ಹಾಕಿಕೊಂಡ್ರೆ ಮಿಷನರಿ ಹಾಕೊಡ್ತೀನಿ. 3+1 ಬರುತ್ತೆ, 5 ಸೀಟರ್ ಬರುತ್ತೆ. ಇದು 5 ಸೀಟರ್ ಆಕ್ಚುಲಿ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ 38 ಐತೆ. ನಮ್ಮ ಕಡೆ ಬಂದ್ಬಿಟ್ಟು ಕೇವಲ ಜಸ್ಟ್ ನಿಮಗೆ 28,000 ಸರ್. 28,000. ನಿಮ್ಮ ಚಾನಲ್ಗೆ ಫಾಲೋ ಮಾಡ್ಕೊಂಡು ಬಂದ್ರೆ ಇದರಲ್ಲಿ ಕಲರ್ ಆಪ್ಷನ್ ಎಷ್ಟಿದೆ? ಒಂದು 50 ಕಲರ್ಸ್ ಆಗ್ತಿದೆ ಸರ್. 50 ಕಲರ್ಸ್. ಬೆಂಗಳೂರು ಫ್ರೀ ಡೆಲಿವರಿ ಕೂಡ ಇದೆ ವೀಕ್ಷಕರೇ. ಬನ್ನಿ, ಯಾವ್ದಾರ ಒಂದು ಮಾಡಲ್ ನೀವು ತಗೊಂಡೋಗೋದಂತ ಗ್ಯಾರಂಟಿ ಆಗುತ್ತೆ. ಓಕೆ ಸರ್, ಇದೊಂದು ಮಾಡಲ್ ನೋಡಿದೆ, ಲಾಂಜರ್. ಇದು ಲಾಂಜರ್ ಸೋಫಾ ಕಂಬೆಡ್. ಇದು ಲಾಂಜರ್ ನಲ್ಲಿ ಸ್ಟೋರೇಜ್ ಬರುತ್ತೆ. ಸ್ವಲ್ಪ ಟರ್ಕಿಶ್ ಡಿಸೈನ್. ಇದು ಸ್ವಲ್ಪ ಟರ್ಕಿಶ್ ನಲ್ಲಿ ಈ ತರ ತುಂಬಾ ಫಾಸ್ಟ್ ಮೂವಿಂಗ್ ಮಾಡೆಲ್ಸ್. ಇದು ಸಾಫ್ಟ್ ಆಗಿ ಬಂದ್ಬಿಡ್ತಿದ್ದು. ಹೌದು ಸರ್, ತುಂಬಾ ಹೈ ಸ್ಕ್ಲೋಟ್. ಇದು ಪ್ಲೈ ಇರ್ಲಿ, ಇದೆಲ್ಲ ಇರ್ಲಿ, ತುಂಬಾ ಲಕ್ಸುರಿ ಆಗಿರುತ್ತೆ. ಇದಕ್ಕೆ 5 years ಗ್ಯಾರಂಟಿ ಕೊಡ್ತೀನಿ. ಇದರಲ್ಲಿ ಲಾಟ್ ಆಫ್ ಕಲರ್ಸ್ ಐತೆ. ಸ್ಮೂತ್ ಇರುತ್ತೆ ಸರ್. ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇದ್ದ ಮೇಲ್ಗಡೆ ಎಲ್ಲ ಪ್ರಾಡಕ್ಟ್ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ರಿಸ್ಕ್ ತಗೊಂಡೆಲ್ಲ ಎತ್ತದೆಲ್ಲ ಏನು ಯಾವುದು ಇಲ್ಲ ಸರ್. ಸ್ಮೂತ್ ಆಗಿ ಬಂತು, ಸ್ಮೂತ್ ಆಗಿ ಕ್ಲೋಸ್ ಆಯ್ತು. ಇದು ಸರ್ ಪ್ರೈಸ್? ಸರ್ ಇದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ನೋಡಿ, ಇದು ಬೆಡ್ ಆಗುತ್ತೆ. ಇದು ಕಂಪ್ಲೀಟ್ ಸೋಫಾ ಕಮ್ ಬೆಡ್. ಇದು ಕಂಪ್ಲೀಟ್ಲಿ ಬೆಡ್ ಆಗುತ್ತೆ. ಸೊ ಇಲ್ಲಿ ರೀಪರ್ ಇರುತ್ತೆ ನಿಮ್ಗೆ, ಈ ತರ ಬೆಲ್ಟ್ಸ್. ಈ ತರ ಬೆಡ್ ಆರಾಮಾಗಿ ಇದು ಮಾಡ್ಕೋಬಹುದು. ನೈಟ್ ಹೊತ್ತಾದ್ರೆ ಈ ತರ ಯೂಸ್ ಮಾಡ್ಕೋಬಹುದು, ಡೇ ಹೊತ್ತಾದ್ರೆ ನೀವು ಸೋಫಾ ಕಮ್ ಬೆಡ್ ಮಾಡ್ಕೋಬಹುದು ಸರ್. ಸೊ ಆಕ್ಚುಲಿ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 58,000 ರೂಪಾಯಿ ಐತೆ. ಸೊ ನಮ್ಮ ಕಡೆಯಿಂದ ಬಂದ್ರೆ ಜಸ್ಟ್ ಕೇವಲ 40,000 ರೂಪೀಸ್. 40,000 ರೂಪೀಸ್ ಕಂಪ್ಲೀಟ್ ಸೋಫಾ. ಸರ್ ಯಾರು ಕೊಡಲ್ಲ, 100% ನಾನು ಹೇಳ್ತೀನಿ. ಇಂಥ ಕ್ವಾಲಿಟಿ ಈ ಸೋಫಾ ಮೆಟೀರಿಯಲ್ ಯಾರು ಕೊಡಲ್ಲ. ಇದರಲ್ಲೆಲ್ಲ ಏನು ವುಡ್ ಬರುತ್ತೆ ಸರ್? ನೀಮ್ ವುಡ್ ಬರುತ್ತೆ ಸರ್. ನೀಮ್ ವುಡ್ ಬರುತ್ತೆ. ಸೊ ಕಡಿಮೆ ಸ್ಪೇಸ್ ಇರೋರು ಇಂಥದ್ದು ಯೂಸ್ ಮಾಡ್ತಾರೆ. ಹೌದು ಸರ್. ಸಪೋಸ್ ಏನಿರುತ್ತೆ, ಔಟ್ಸೈಡ್ ಇಂದ ಬಂದು ಕೆಲಸ ಮಾಡ್ಕೊಂಡಿರ್ತಾರೆ, ಸ್ವಲ್ಪ PG ನಲ್ಲಿ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. 1 BHK ಇರುತ್ತೆ. ಫ್ಯೂಚರ್ ನಲ್ಲಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ಅವ್ರ ಮಮ್ಮಿ ಡ್ಯಾಡಿ ಯಾರಾದ್ರೂ ಗೆಸ್ಟ್ ಯಾರಾದ್ರೂ ಬಂದ್ಬಿಟ್ರೆ ಬೆಡ್ರೂಮ್ ಇನ್ನೊಂದು ಸಪರೇಟ್ ಇರೋ ಸಂಘ ಅವಕಾಶ ಇರಲ್ಲ. ಅವಾಗ ಸೋಫಾನು ಯೂಸ್ ಆಗ್ಬಿಡುತ್ತೆ, ಬೆಡ್ ಆಗ್ಬಿಡುತ್ತೆ. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ನೋಡಿ ಇನ್ನೊಂದು ಟೀಕುಡ್, ಪ್ಯೂರ್ ಟೀಕುಡ್. ಇದು ಕಾರ್ಪೆಂಟರ್ಗೆ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಳೋಗ್ಲಿ. ಪ್ಯೂರ್ ಟೀಕುಡ್ ಇದು. ಸೊ ಇನ್ನೊಂದು ಹೇಳ್ತೀನಿ, ಕಸ್ಟಮರ್ಗೆ ಕ್ವಾಲಿಟಿ ಇರೋರು ಬನ್ನಿ, ಒಂದ್ಸತಿ ನೋಡಿ. ಕ್ವಾಲಿಟಿ ಬೇಕಂತ ಹೇಳಿದ್ರೆ ನಾನು ಕ್ವಾಲಿಟಿ ಪ್ರಾಡಕ್ಟ್ ಕೊಡೋಕೆ ರೆಡಿ ಇದ್ದೀನಿ. ನಮ್ಮ ಹತ್ರ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಪಾಲಿಶ್ ಮಾಡಿರೋದಲ್ವಾ ಸರ್? ಹೌದು ಸರ್, ಕಂಪ್ಲೀಟ್ ಟೀಕುಡ್, ನ್ಯಾಚುರಲ್ ಗ್ರೈನ್ಸ್ ಐತೆ. ಇದೆಲ್ಲ ನೋಡಿ ನ್ಯಾಚುರಲ್ ಗ್ರೈನ್ಸ್, ಕಂಪ್ಲೀಟ್ ಟೀಕುಡ್. ಇದು ಯೂಸ್ ಮಾಡಿದಾರಲ್ಲ, ನಾನು ಹೇಳಕ್ ಇಷ್ಟಪಡ್ತೀನಿ, 4 ಸೋಫಾ ಮರ ಒಂದೇ ಸೋಫಾನಲ್ಲಿ ಯೂಸ್ ಮಾಡಿದ್ದಾರೆ. ಹೌದು ಸರ್, ಫುಲ್ ಕಂಪ್ಲೀಟ್. ಏನು ಬೇರೆ ವುಡ್ ಬರಲ್ಲ ಸರ್? ಯಾವುದು ಸಣ್ಣ, ಯಾವುದು ಮಿಕ್ಸಡ್ ವುಡ್ ಇಲ್ಲ. ಈ ಕಟ್ ಪೀಸ್ ಅಂತದ ಹಾಕಿರೋದಾಗಿರ್ಬೋದು, ಇಲ್ಲ ಅಂದ್ರೆ ಯಾವುದು ಇಲ್ಲ ಸರ್, ಯಾವುದು ಇಲ್ಲ ಸರ್. ಎಲ್ಲ ಕಂಪ್ಲೀಟ್ ಟೀಕುಡ್. ಕಾರ್ಪೆಂಟರ್ಗೆ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ ಅಂತ ಹೇಳಿದ್ರೆ ನಮಗೆ ಒಂದು ಧೈರ್ಯ.
ಓಕೆ ಓಕೆ ಯಾವುದು ಬಂದ್ಬಿಟ್ಟು ನೋಡಿ ಎಲ್ಲ ಸಾಲಿಡ್ ವುಡ್. ಓಕೆ ಹೌದು, ಕುಷನ್ಸ್ ಎಲ್ಲ ರಿಮೂವಬಲ್ ಇರುತ್ತೆ. ಬೇರೆ ಕಲರ್ ಎಲ್ಲ 50 ಡೆನ್ಸಿಟಿ ಹಾಕಿದ್ದೀನಿ ಕುಷನ್ಸ್, 50 ಡೆನ್ಸಿಟಿ ಹಾಕಿದ್ದೀನಿ. ಬೇರೆ ಕಲರ್ ವುಡನ್ ಸೋಫಾಸ್ಗೆ ಕಲರ್ ಸಿಗುತ್ತೆ ನಿಮಗೆ. ಓಕೆ, ಇದರಲ್ಲಿ ವಾರಂಟಿ ಅಂತ ಬಂದ್ರೆ ಸರ್ ಲೈಫ್ ಟೈಮ್ ಕೊಡ್ತೀನಿ ಸರ್. ಇದು ಲೈಫ್ ಟೈಮ್ ವ್ಯಾರಂಟಿ ಕೊಡ್ತೀನಿ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಬೇಡ ಅಷ್ಟೇ, ಯಾವುದು ಏನಿಲ್ಲ. ನಾವು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯಾವತ್ತು ತನಕ ಐತೆ ಲೈಫ್ ಟೈಮ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಮುಂದ್ಗಡೆಯಿಂದ ನನಗೆ ಲೈಫ್ ಟೈಮ್ ವುಡ್ಗೆ ವ್ಯಾರಂಟಿ ಸಿಗುತ್ತೆ, ನಾನು ಕೊಡ್ತೀನಿ. ಓಕೆ, ಇದ್ರಲ್ಲಿ ನೀವೇನು ಮಾಡಿದ್ದೀರಾ 2+3+1? ಹೌದು ಸರ್, 3-2-1 ಬರುತ್ತೆ. ಜೊತೆನಲ್ಲಿ ಟೀಪೈ ಐತೆ, ಅದ್ರ ಮೇಲ್ಗಡೆ ಗ್ಲಾಸ್ ಬರುತ್ತೆ ನಿಮಗೆ. ಸೊ ಕಂಪ್ಲೀಟ್ ಸೆಟ್ ಬಂದ್ಬಿಟ್ಟು ನಿಮಗೆ ಏನೇ ಡಿಸೈನ್ ಈ ಥರ ಮಾಡಿರೋದು ಸರ್, ಅದು ಮೇಲ್ಗಡೆ ಗ್ಲಾಸ್ ಬಂದ್ರೆ ಪೆಬಲ್ಸ್ ಆಪ್ಷನ್ ಸರ್ ಅದು. ಪೇಬಲ್ಸ್. ಹೌದು ಸರ್, ಹೌದು ಸರ್. ಓಕೆ ಓಕೆ ಸರ್, ಪ್ರೈಸ್ ಏನಾಗ್ಬೋದು ಸರ್? ಇದು ಮಾರ್ಕೆಟ್ ವ್ಯಾಲ್ಯೂ 1,10,000 ನಡೀತಾ ಐತೆ. 1,10,000 ನಡೀತಾ ಐತೆ. ಓಕೆ, ಬಟ್ ನಾವು ಎಷ್ಟು ಕೊಡ್ಬೋದು ಮಾರ್ಕೆಟಲ್ಲಿ 1,10,000 ಅಂದರೆ ನಿಮ್ದೇನು 1,00,000 ಹೇಳ್ತೀರಾ? ಅಷ್ಟೊಂದು ಬೇಡ ಸರ್, ಮ್ಯಾನುಫ್ಯಾಕ್ಚರಿಂಗ್ ಕಡೆ ಬಂದಿದ್ದೀರಾ. ಕೇವಲ ಜಸ್ಟ್ 65,000ಗೆ ಕಂಪ್ಲೀಟ್ ಸೆಟ್ ಜೊತೆನಲ್ಲಿ ಟೀಪ ಎಲ್ಲ ಕೊಟ್ಬಿಡ್ತೀನಿ ಸರ್. ಅಲ್ಲ, ಅದು ಲೈಫ್ ಟೈಮ್ ವಾರಂಟಿ. ಲೈಫ್ ಟೈಮ್ ವ್ಯಾರಂಟಿ ಕೊಡ್ತೀನಿ ಸರ್. ಟೀಕುಡ್ ಇರೋದ್ರಿಂದ ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಾರೆ. ಆರಾಮಾಗಿ ನೀವು ಯೂಸ್ ಮಾಡ್ಬೋದು ವೀಕ್ಷಕರೇ. ಲೈಫ್ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು. ಹೌದು ಸರ್. ಒಂದ್ಸಲಿ ಬಂದು ನೋಡಿ ಸರ್, ಕುತ್ಕೊಂಡು ನೋಡಿ ಸರ್, ನೀವು ಕಂಫರ್ಟ್ ನೋಡಿ ಅದ್ರ ಮೇಲ್ಗಡೆ. ಬೇರೆ ತರನೇ ಕಾಣಿಸ್ತಾ ಯೂಶಲಿ ಏನೈತೆ ಅಂತ ಹೇಳಿದ್ರೆ 311 ಎಲ್ಲಾ ಕಡೆ ಸಿಗ್ಬಿಡುತ್ತೆ. 3+2 ಏನಿರುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಲಾರ್ಜಸ್ ಅಂತ ಹೇಳ್ತಾರೆ. ಫಾರ್ಮ್ ಬೇರೆ ಏನೋ 40 ಡೆನ್ಸಿಟಿ ಬೇಕು ಅಂದ್ರೆ ಸಿಗುತ್ತಾ? ಮಾಡ್ಕೊಡ್ತಾರೆ. 50 ಯಾಕಂತ ನಾವು ಹಾಕಿದ್ದಾರೆ ಅಂತ ಹೇಳಿದ್ರೆ ಮರ ಸೋಫಾ ಕುತ್ಕೊಳ್ಳೋರು ಹಾರ್ಡ್ ಇರಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಏನಿರುತ್ತೆ 50 ಹಾರ್ಡ್ ಬರುತ್ತೆ, ಜಾಸ್ತಿ ಹಾರ್ಡ್ ಬರುತ್ತೆ. ಸೊ ಹಾರ್ಡ್ ಇರೋದ್ರಿಂದ ಹಾರ್ಡ್ ಹಾಕಿರೋದು 50 ಡೆನ್ಸಿಟಿ ಹಾಕಿದ್ದಾರೆ. ಇದ್ರಲ್ಲಿ 40 ಡೆನ್ಸಿಟಿನೂ ಸಿಗುತ್ತೆ. 40 ಡೆನ್ಸಿಟಿ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಟೀ ಕೂಡ ಐತೆ, ಎಲ್ಲ ಬೇಸ್ ಎಲ್ಲ ನಿಮಗೆ ಲೈಫ್ ಟೈಮ್ ಏನೂ ಆಗಲ್ಲ ಸರ್. ಇನ್ನೊಂದು ವುಡನ್ ಸೋಫಾ ನೋಡ್ತಾ ಇದೀವಿ, ಇಲ್ಲೊಂದು ಅಲ್ಲೊಂದು ನೋಡಿದ್ವಿ. ಇದೊಂದು ಯಾವ್ದೋ ಸಾಲಿಡ್ ಆಗಿದೆ ಸರ್ ಇದು? ಹೌದು ಸರ್, ಇದೂ ಕಂಪ್ಲೀಟ್ ಟೀ ಕುಡ್ ಇರುತ್ತೆ. ಗ್ರೇನ್ಸ್ ಎಲ್ಲ ನೋಡಿ ಪಕ್ಕಾ ಎಲ್ಲ ಗ್ರೇನ್ಸ್. ಯಾರು ಬಂದ್ಬಿಟ್ಟು ಪ್ಯೂರ್ ಟೀ ಕುಡ್ ಅಂತ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸೋಫಾ ಫ್ರೀ. ಈ ಸೋಫಾ ಫ್ರೀ ಕೊಟ್ಬಿಡ್ತೀನಿ. ಯಾಕಂತಂದ್ರೆ ನಾವು ಹಾಕಿರೋದು ಬಂಡವಾಳ ನಮಗೆ ಕ್ಲಾರಿಟಿ ಐತೆ, ಎಲ್ಲ ಐತೆ ನೋಡಿ. ಗ್ರೇನ್ಸ್ ಎಲ್ಲ ನೋಡಿ ಕ್ಲೀನ್ ಆಗಿ, ಗ್ರೇನ್ಸ್ ಎಲ್ಲ ಪ್ಯೂರ್ ಟೀ ಕುಡ್ ಇರೋದ್ರಿಂದ ತುಂಬಾ ಲಕ್ಸುರಿ ಆಗಿರುತ್ತೆ. ಫಿನಿಶಿಂಗ್ ಸರ್, ಫಿನಿಶಿಂಗ್ ಅಲ್ಟಿಮೇಟ್ ಮಾಡಿದ್ದಾರೆ. ಯಾಕಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಆಗ್ಬೇಕು ಫಸ್ಟ್, ಆ ತರ ಮಾಡಿಸ್ಕೊಡ್ತಾರೆ. ನೋಡಿ ಯಾವ ತರ ಲಕ್ಸುರಿ ಆಗಿ ಕಾಣುತ್ತೆ. ಬಟ್ಟೆನೂ ಇರ್ಲಿ ಸರ್, ವುಡನ್ ಸೋಫಾಸ್ಗೆ ಬಟ್ಟೆ ಎಲ್ಲ ನಾವು ಬಂದ್ಬಿಟ್ಟು ಯಾವ್ದೋ ಕಿತ್ತೋಗಿರೋದು ಆ ತರ ಯಾವ್ದು ಯೂಸ್ ಮಾಡ್ತಲ್ಲ, ಎಲ್ಲ ಸೋಫಾ ಯೂಸ್ ಮಾಡ್ತಾರಲ್ಲ ಅದೇ ಬಟ್ಟೆ ಯೂಸ್ ಮಾಡ್ತಾ ಇರೋದು. ಇದಕ್ಕೆಲ್ಲ ಏನ್ ವಾರಂಟಿ ಕೊಡ್ತೀರಾ ಸರ್? ಅದಕ್ಕೆಲ್ಲ ನಿಮ್ಗೆ ಅದೇ 50 ಡೆನ್ಸಿಟಿ ಬರುತ್ತೆ. 50 ಡೆನ್ಸಿಟಿಗೆಲ್ಲ ನಿಮ್ಗೆ ಅರೌಂಡ್ ಒಂದು 5 to 7 years ವ್ಯಾರಂಟಿ ಇರುತ್ತೆ ಕುಷನ್ಗೆ. ನಿಮಗೆ 40 ಡೆನ್ಸಿಟಿಗೆ ಕುಷನ್ಸ್ಗೆಲ್ಲ 5 years ವ್ಯಾರಂಟಿ ಕೊಡ್ತಾರೆ. ಒಂದು 2 years ಜಾಸ್ತಿ ಕೊಡ್ತಾರೆ ಸರ್ ಇದಕ್ಕೆ. ಓಕೆ ಸರ್, ನೆಕ್ಸ್ಟ್ ನೋಡಿ, ಇದು ಒಂದು ಲಾಂಜರ್ ಮಾಡೆಲ್ ಐತೆ. ಲಾಂಜರ್ ನಲ್ಲಿ ಏನೈತೆ ಅಂತ ಹೇಳಿದ್ರೆ ಈ ಸೀಟ್ ರೆಕ್ಲೈನರ್ ಡಿಫರೆಂಟ್ ಆಗಿ ಕೊಟ್ಬಿಟ್ಟಿದ್ದೀರಲ್ಲ. ಹೌದು ಸರ್, ಇದು ಕಾರ್ನರ್ ಒಂದು ಸಿಂಗಲ್ ಸೀಟರ್ ರೆಕ್ಲೈನರ್ ಬರುತ್ತೆ. ರೆಕ್ಲೈನರ್ ಬರುತ್ತೆ ಮೋಟರೈಸ್ಡ್. ಸೊ ಯಾವ ತರ ಬೇಕು ಈ ತರ ಎಲ್ಲಾ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸರ್ ನಾವು. ಎಲ್ಲಾ ತರ ನಿಮ್ಗೆ ಯಾವ ತರ ಕಸ್ಟಮೈಸ್ ಬೇಕು. ಲಾಂಜರ್ ಆರಾಮಾಗಿ ಮಲ್ಕೋಬಹುದು. ಇವಾಗ ಸಪೋಸ್ ಅಲ್ಲಿ ಮಲ್ಕೊಂಡಿರೋರು ಇಲ್ಲಿ ಕುತ್ಕೊಂಡು, ನಾನು ಅಲ್ಲಿ ಕುತ್ಕೊಂತಾ ಇದ್ರೆ ಮಲ್ಗ್ಬಿಡ್ತಾ ಇದ್ದೆ, ಫಸ್ಟ್ ನಾನು ಬಂದಿದ್ರೆ ಅಲ್ಲಿ ಮಲ್ಗ್ತಾ ಇದ್ದೆ, ಆ ಕ್ವಶನ್ ಇರಬಾರ್ದು ಅಂತ ಇಲ್ಲಿ ಒಂದು ಮೋಟರೈಸ್ ಮಾಡಿದ್ದಾರೆ. ಮೋಟರೈಸ್ ರೆಕ್ಲೈನ್ ಕೊಟ್ಟಿದ್ದಾರೆ. ಅಲ್ಲಿ ಒಬ್ರು ಮಲ್ಕೋಬಹುದು, ಇಲ್ಲಿ ಒಬ್ರು ಮಲ್ಕೋಬಹುದು. ಇದು ನಾರ್ಮಲ್. ಹೌದು. ಇನ್ನೊಂದು ಟೆಕ್ನಾಲಜಿ ಏನಂತ ಹೇಳಿದ್ರೆ ಇದರಲ್ಲಿ ಇದು 2 ಸರ್ಕ್ಯೂಟ್ ಐತೆ. ಒಂದು ಫಾಸ್ಟ್ ಮೂವ್ ಚಾರ್ಜಸ್ ಅಂತ, ಒಂದು ನಾರ್ಮಲ್. ಕೆಪಾಸಿಟಿ ಚಾರ್ಜಿಂಗ್ ನಲ್ಲಿ ನಮ್ದು ಚಾರ್ಜರ್ ನಲ್ಲಿ ಬರುತ್ತೆ ನೋಡಿ, ಹೈ ಇನ್ಬಿಲ್ಡ್ ಇಷ್ಟೊಂದು ವಾಟ್ಸ್ ಅಂತ, ಆ ತರನು ಇನ್ಬಿಲ್ಡ್ ಐತೆ. ಓಕೆ, ಚಾರ್ಜಿಂಗ್ ಕೆಪಾಸಿಟಿ ಜಾಸ್ತಿ ಕೊಟ್ಟರು. ಹೌದು ಸರ್, ಹೌದು ಸರ್. ಕನ್ಸೋಲ್ ಕೂಡ ಕೊಟ್ಟಿದ್ದಾರೆ. ಹೌದು ಸರ್, ಅದು ಡಿಫರೆಂಟ್ ಆಗಿ ಮೊಬೈಲ್ ಏನೋ ಇಟ್ಕೊಳ್ಳೋಕೆ. ಹೌದು ಸರ್, ಅದು ರ್ಯಾಕ್ ತರ ಒಂದು ಇರ್ಲಿ ಅಂತ ಅಷ್ಟೇ. ಓಕೆ ಸರ್, ಇದು ಪ್ರೈಸ್ ಇದೊಂದಿದೆ. ಟೀಪೈ ಸಮೇತ ನಿಮ್ಗೆ ಒಂದು 55,000 ಸರ್. ಇದು ಇದ್ರ ಸಮೇತ ಟೀಪೈ ಸಮೇತ 55,000. ನಾನು ಚಾಲೆಂಜಿಂಗ್ ಹೇಳ್ತೀನಿ, ಬಜಾರ್ನಲ್ಲಿ ಯಾರು ಕೊಡಲ್ಲ, ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ. ಒಂದ್ ಮಾತು ಹೇಳಿದೆ ನಿಮ್ಗೆ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ, ಎಲ್ಲಾ ಕಡೆಯಿಂದ ಒಂದು 10,000 ರೂಪಾಯಿ 5,000 ರೂಪಾಯಿ ಕಸ್ಟಮರ್ಗೆ ಸೇವ್ ಆಗ್ಬೇಕು ನನ್ನ ಕಡೆಯಿಂದ. ನಾನು ಮಾಡ್ತೀನಿ ಅದು. ನೋಡಿ ಮಾರ್ಕೆಟ್ ಅಲ್ಲಿ ಏನಿದೆ ಪ್ರೈಸ್ ವಿಚಾರಿಸ್ಕೊಂಡು ನಂತರ ಬಂದು ತಗೊಳ್ಳಿ. ಹೌದು ಸರ್, ಅಷ್ಟೇ ಸರ್. ಓಕೆ ಸರ್, ಬೆಂಗಳೂರು ಫ್ರೀ ಡೆಲಿವರಿ ಕೂಡ ಇದೆ. ಬನ್ನಿ ವೀಕ್ಷಕರ, ಬಂದು ಒಂದ್ಸಲಿ ಟಚ್ ಅಂಡ್ ಫೀಲ್ ಮಾಡಿ ನೋಡಿ ಯಾವ ಥರ ಹಿಡಿದೆ ಮಾಡಲ್ನ ಅಂತ ಒಂದ್ಸಲಿ ನೋಡ್ಬಿಟ್ಟು ನಂತರನೇ ನೀವು ಬೈ ಮಾಡಿ. ಓಕೆ ಸರ್, ನೆಕ್ಸ್ಟ್ ನೋಡಿ ಸರ್, ನಮ್ದ್ರಲ್ಲಿ ಡೈನಿಂಗ್ ಸೆಕ್ಷನ್ ಅಲ್ಲಿ ಇದ್ದೀರಾ. ಎಲ್ಲಾ ತರ ಡೈನಿಂಗ್ ಟೇಬಲ್, ಎಲ್ಲ ತರ 4 ಸೀಟರ್ ಬೇಕಾ, 2 ಸೀಟರ್ ಬೇಕಾ, 8 ಸೀಟರ್ ಬೇಕಾ, 12 ಸೀಟರ್ ಬೇಕಾ, 20 ಸೀಟರ್ ತನಕ ನಾವು ಕೊಟ್ಟಿದ್ದಾರೆ. ಸಿಗುತ್ತೆ ಎಲ್ಲ ಸರ್. ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಒಂದು ಮನೆ ಇತ್ತು, ಫುಲ್ ಲೆಂತಿ ಡೈನಿಂಗ್ ಹಾಲ್ ಮಾಡಿದ್ರು. ಸೊ ಅದರಲ್ಲಿ 8 ಸೀಟರ್ ಮಾಡಿದ್ರು ಅವರು. ಸೊ ಅದಕ್ಕೆ ಅಂತ ಒಂದು ಮಾಡೋರು ಇದ್ದಾರೆ. ಸೊ ನಿಮ್ಗೆ 20 ಸೀಟರ್ ಬೇಕಂತ ಹೇಳಿದ್ರೆ ಸಿಗುತ್ತೆ, 8 ಸೀಟರ್ ಬೇಕಂದ್ರೆ ಸಿಗುತ್ತೆ, ಎಷ್ಟು ದೊಡ್ಡದು ಲಂತಿ ಬೇಕಂದ್ರೆ ಎಲ್ಲ ತರ ಮಾಡ್ಕೊಡ್ತಾರೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಮ್ದ್ರಲ್ಲಿ ಟೀಕೂಡ್ ಡೈನಿಂಗ್ ಟೇಬಲ್ 15,000 ರೂಪಾಯಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ 4 ಸೀಟರ್. ಸೊ ನಿಮ್ಗೆ ಅದೇ ಬಂದ್ಬಿಟ್ಟು 6 ಸೀಟರ್ ಬೇಕಂತ ಹೇಳಿದ್ರೆ 25 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ನಿಮ್ಗೆ 1,20,000 ರೂಪಾಯಿ ತನಕ ಸಿಗುತ್ತೆ ನಿಮ್ಗೆ. ಎಲ್ಲಾ ತರ ವೆರೈಟೀಸ್. ಬೆಂಗಳೂರು ಫ್ರೀ ಡೆಲಿವರಿ
ಡೆಲಿವರಿ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ ನೋಡಿ, ಹಾನೆಕ್ಸ್ ಟೇಬಲ್ ಇದು ಓಕೆ ಮಾರ್ಕೆಟ್ನಲ್ಲಿ 88,000 ಇಂದ ಕಮ್ಮಿ ಯಾರು ಕೊಡಲ್ಲ. ನಾನು ಕೇವಲ ಜಸ್ಟ್ 68,000ಗೆ ಕೊಡ್ತೀನಿ. ಆನೆಕ್ಸ್ ಮಾರ್ಬಲ್ ಅಲ್ಲ, ಆನೆಕ್ಸ್ ಮಾರ್ಬಲ್ ಇದು. ಕೆಳಗಡೆ ಬೇಸ್ ಗೀಸ್ ಎಲ್ಲ ನೋಡಿ. ಇನ್ನೊಂದು ಚೇರ್ ಎತ್ತಿ ನೋಡಿ ನೀವು, ಚೇರ್ ಎತ್ತಕ್ಕಾಗಲ್ಲ ಇದು, ಯಾಕಂದ್ರೆ 2 ಚೇರ್ ಮರ ಒಂದೇ ಚೇರ್ ನಲ್ಲಿ ಯೂಸ್ ಮಾಡಿದ್ದಾರೆ. ವೆಯ್ಟ್ ಇದೆ, ವೇಟ್ ಹೆವಿ ಸರ್, ಯಾಕಂದ್ರೆ 2 ಚೇರ್ ಮರ ಒಂದೇ ಚೇರ್ ನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಹಾನೆಕ್ಸ್ ಬರುತ್ತೆ. ಹಾನೆಕ್ಸ್ ಅಂತ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ನೋಡಿ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೋಡಿ ಸರ್. ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದರಲ್ಲಿ ಗುರ್ತಿಡಿಬೇಕು. ಹೌದು 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 ಹೌದು. ಹಾನೆಕ್ಸ್ ಇದು ಬರುತ್ತೆ, ಇಟಾಲಿಯನ್ ಐತೆ, ಕಾಂಪೋಸಿಟ್ ಐತೆ, ಇಂಡೋ ಐತೆ. ಇದು ಕೂಡ ಡಿಫರೆಂಟ್ ಕೊಟ್ಟಿರುವಂತದ್ದು ಬ್ಯಾಕ್ ಶೇಪ್ ಕೂಡ. ಹೌದು ಸರ್, ಇದು ಸ್ವಲ್ಪ ಯೂನಿಕ್ ಡಿಸೈನ್ಸ್. ವಿ ಶೇಪ್. ಹೌದು ಹೌದು. ಕಂಪ್ಲೀಟ್ ಟೀ ಕುಡ್. ಇದನ್ನು ಬಂದ್ಬಿಟ್ಟು ಪ್ಯೂರ್ ಟೀ ಕುಡ್, ಯಾವ್ದು ಬಂದ್ಬಿಟ್ಟು ಸಣ್ಣ ಪುಟ್ಟ ಯಾವ್ದು ಇಲ್ಲ, ಪ್ಯೂರ್ ಕಂಪ್ಲೀಟ್ ಟೀ ಕುಡ್ ಐತೆ. ಬೇಸ್ ಕೂಡ ಸಾಲಿಡ್ ಆಗಿ ಕೊಟ್ಬಿಡಿ. ಹೌದು, ವಿ ಬೇಸ್ ಅಂತ, ಯಾಕಂದ್ರೆ ಲಕ್ಸುರಿ ಟೇಬಲ್ ಇದು. ಸೊ ಲಕ್ಸುರಿ ಇರೋದ್ರಿಂದ ನಿಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಕಾಣಲಿ ಅಂತ, ಬೇರೆ ಏನಿಲ್ಲ. ನೋಡಿ, ಇದು 4 ಸೀಟರ್ ಐತೆ, ಇದ್ರ ಮೇಲ್ಗಡೆ ಗ್ಲಾಸ್ ಬರುತ್ತೆ. ಇದು ಮಾರ್ಕೆಟ್ ನಲ್ಲಿ ನಿಮ್ಗೆ 35,000 ರೂಪಾಯಿ ನಡೀತೈತೆ, ನಮ್ ಕಡೆ ಬಂದ್ಬಿಟ್ಟು 22,000 ರೂಪಾಯಿಗೆ ಸಿಗ್ಬಿಡುತ್ತೆ. ಸೊ ಇದು ಒಂದ್ ಐತೆ ನೋಡಿ, ಇದ್ರ 6 ಸೀಟರ್. ಇದ್ರ ಪ್ರೈಸ್ ಏನಾಗಬಹುದು ಸರ್? ನಾನು ಹೇಳಿದೆಲ್ಲ ಸರ್ ನಿಮ್ಗೆ 68,000 ರೂಪೀಸ್. ಇದು 88,000 ರೂಪೀಸ್ ಆನ್ ಮಾರ್ಕೆಟಿಂಗ್ ಪ್ರೈಸ್ ಐತೆ. ನಾವು ವಿಚಾರಿಸ್ತಾರೆ ಸುಮಾರು ಪ್ರೈಸಿಂಗ್ ಅಲೌನ್ಸ್ ಮಾಡೋದ್ರಿಂದ ಮುಂಚೆ ಏನಿದೆ ಸ್ಕ್ರೀನ್ ಶಾಟ್ ನಿಂಗೆ ತಗೊಂಡ್ಬೇಕಾದ್ರೆ ವಿಚಾರಿಸ್ಕೊಂಡ ನಂತರನೇ ಬಂದು ತಗೊಳ್ಳಿ. ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಇದು ನೋಡಿ ಸರ್, ಒಂದು 4 ಸೀಟರ್ ಐತೆ, 6 ಸೀಟರ್ ಐತೆ. ಇದು ಒಂದು ಡಿಸೈನು ಕಂಪ್ಲೀಟ್ ನೋಡಿ. ಇದು ಒಂದು ಎ ಮಾಡೆಲ್ ಅಂತ ಹೇಳ್ತಾರೆ ನಾವು. ಕಂಪ್ಲೀಟ್ ಎ ಡಿಸೈನ್ ಕೊಟ್ಟಿದ್ದಾರೆ, ಯಾಕಂದ್ರೆ ಆಲ್ಫಾಬೆಟ್ ನಲ್ಲಿ ಸ್ಟಾರ್ಟಿಂಗ್ ಆಗೋದನ್ನ ಎ ಇಂದಾನೆ ಆ ತರ ಡಿಸೈನು ಮಾಡ್ಬಿಟ್ಟಿದ್ದಾರೆ. ಸೊ ನಮ್ಮ ಹತ್ರ ಸ್ವಲ್ಪ ಡಿಫ್ರೆಂಟ್ ಡಿಸೈನ್. ಹೌದು ಸರ್, ಯಾಕಂದ್ರೆ ಮರ ಟೀ ಕೂಡ ಹಾಕಿದ್ರೆ ನಿಮ್ಗೆ ಸಿಗ್ತಾರೆ ಸರ್. 6 ಚೇರ್ಸ್ ಮಾರ್ಬಲ್ ಮೇಲ್ಗಡೆನೋ ನೋಡಿ ಇದು ಐತೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಕೇವಲ 58,000 ರೂಪಾಯಿ ಕೊಟ್ಬಿಡ್ತೀನಿ ನಾನು. ಹೌದು, ಬಿಕಾಸ್ ಆಫ್ ಮಾರ್ಬಲ್. ಇದು ಮಾರ್ಬಲ್ ಐತೆ, ಇದು ಐತೆ ನೋಡಿ. ಇದು ಒಂದು ಮಾರ್ಬಲ್ ಟೇಬಲ್. ಚೇರ್ಸ್ ಎಕ್ಸ್ಟ್ರಾ ಲಾರ್ಜರ್ ಚೇರ್ಸ್ ಅಂತ ಹೇಳ್ತಾರೆ, ಹೆವಿ ಚೇರು. ಒಂದು ಇಲ್ಲಿ ನೋಡಿ ಪಕ್ಕದಲ್ಲಿ ಚೇರ್ ಐತಲ್ಲ, ಈ ಚೇರ್ ನಲ್ಲಿ ಯೂಸ್ ಮಾಡಿರೋದು, ಈ ಚೇರ್ಸ್ ನಲ್ಲಿ ಡಬಲ್ ವುಡ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ನಲ್ಲಿ ಕುಶನ್ ಐತೆ, ಹಿಂದ್ಗಡೆ ಕುಶನ್ ಐತೆ. ಎಕ್ಸ್ಟ್ರಾ ಲಾರ್ಜರ್, ಸ್ವಲ್ಪ ದಪ್ಪಾಗಿರೋರು ಇರ್ತಾರಲ್ಲ, ಸ್ವಲ್ಪ ದಪ್ಪಾಗಿರೋರು ಅವ್ರಿಗೆಲ್ಲ ಕುತ್ಕೊಳ್ಳೋಕೆ ಕಂಫರ್ಟ್ ಇರುತ್ತೆ. ಈ ಚೇರು ಒಳ್ಳೆ ಲಕ್ಸುರಿ ಆಗಿರುತ್ತೆ. ಫಾರ್ಮಿಂಗ್ ಇರ್ಲಿ, ಸೋಫಾನಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅದೇ ಯೂಸ್ ಮಾಡೋದು ನಾವು. ಹೆವಿ ಚೇರ್ ನೋಡಿ, ಲೆಗ್ಸ್ ಗಿಗ್ಸ್ ಎಲ್ಲ ಇರಲಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೋಡ್ತೀನಿ, ಈ ಮಾರ್ಕೆಟ್ನಲ್ಲಿ ನೋಡಿ, ಈ ಚೇರ್ ಲೆಗ್ ನೋಡ್ಕೊಳ್ಳಿ, 2x2 ಐತೆ. ಇದು ಬಂದ್ಬಿಟ್ಟು ನಿಮ್ಗೆ 3.5x3.5 ಐತೆ. ಸೊ ಕ್ವಾಲಿಟಿ ಯಾವ ತರ ಬೇಕು. ಹೌದು ಸರ್, ಹೌದು ಸರ್. ಪ್ರೈಸ್ ಸರ್ ಇದು? ಸರ್ ಇದು 68,000 ರೂಪೀಸ್ ನಡೀತಾ ಐತೆ. ಬಟ್ ನಾನು ಇವಾಗ ತೀರ್ಮಾನ ಮಾಡಿರೋದು ನಿಮ್ ಚಾನೆಲ್ ಇಂದ ಬರೋರ್ಗೆ ಕೇವಲ 55,000 ಕೊಡ್ತೀನಿ. ಮೇಲ್ಗಡೆ ಮಾರ್ಬಲ್ ಬರುತ್ತೆ, ಚೇರ್ಸ್ ಎಲ್ಲ ಬ್ಯಾಕ್ ಕುಷನ್ಸ್ ಬರುತ್ತೆ. 55,000 ಮಾಡಿ ಕೊಡ್ತೀನಿ ಸರ್. ಸರ್ ಇನ್ನೊಂದು, ನಿಮ್ಮಲ್ಲಿ EMI ಆಪ್ಷನ್ ಇದೆಯಾ ಸರ್? 200% ಕಸ್ಟಮರ್ 1 ರೂಪಾಯಿ ತಗೊಂಡ್ ಬಂದ್ಬೇಡಿ, 100%ಗೆ ಲೋಡ್ ಮಾಡಿ ಕೊಡ್ತೀನಿ. ಜಸ್ಟ್ 1 ರೂಪಾಯಿ? 1 ರೂಪಾಯಿನೂ ಬೇಡ ಸರ್, 1 ರೂಪಾಯಿನೂ ಬೇಡ. ಬೇಕಂದ್ರೆ 100% ಲೋನ್ ಮಾಡಿ ಕೊಡ್ತೀನಿ. ಖಾಲಿ ಕೈಯಲ್ಲಿ ಬಂದ್ರೆ ಲೋನ್ ಮಾಡಿ? ಹೌದು ಸರ್. ಏನಾದ್ರೂ ಐಟಮ್ ತಗೊಂಡು ಹೋಗೋದಾ? ಏನಾದ್ರು ಸರ್, ಅವ್ರ ಲಿಮಿಟ್ ಜಸ್ಟ್ ಅವ್ರು ಬರೋ ಟೈಮ್ ನಲ್ಲಿ ಅವ್ರ ಸಿವಿಲ್ ಚೆನ್ನಾಗಿರ್ಬೇಕು. ಅವರು ಇದು ಇದ್ರೆ ನಾನು ಬಜಾಜ್ ಫೈನಾನ್ಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಹೌದು, ಎಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. ನೋಡಿ ಸರ್, ಇದು ಒಂದು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ದು. ಸೊ ಇದು ಒಂದು ಹಾನೆಕ್ಸ್ ಮೇಲ್ಗಡೆ ಪ್ಯೂ ಮಾಡಿರೋದು ಇದು. ಸೊ ಇದು ಒಂದು ಟೀ ಕುಡ್, ಕಂಪ್ಲೀಟ್ ಟೀ ಕುಡ್ ಇರುತ್ತೆ. ಆ ಟೀ ಕುಡ್ ಇರೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಮಾರ್ಬಲ್ ಲೈಫ್ ಟೈಮ್ ನಡೆಯುತ್ತೆ, ಮರನೂ ಲೈಫ್ ಟೈಮ್ ನಡೆಯುತ್ತೆ. ಓಕೆ, ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 55,000 ಆಗುತ್ತೆ ಸರ್. ಇದು 55,000. ಇನ್ನೊಂದು ಏನೋ ಒಂದು ಬೆಸ್ಟ್ ಪ್ರೈಸ್ ಸರ್, ನಾನು ಯಾವ್ದು ವಸ್ತು ಬಂದ್ಬಿಟ್ಟು 1 ರೂಪಾಯಿನೂ ಜಾಸ್ತಿ ಹೇಳ್ತಾ ಇಲ್ಲ, ಫೈನಲ್ ಹೇಳ್ತಾ ಇರೋದು. ಕಸ್ಟಮರ್ ಬರ್ಲಿ, ಏನಾದ್ರೂ ಬಲ್ಕ್ ಆಗಿ ತಗೊಳ್ಳೋಷ್ಟು ಹೆಚ್ಚು ಕಡಿಮೆ ಮಾಡಿಕೊಡಿ. ಇದು ಬಂದ್ಬಿಟ್ಟು ಒಂದು ಇಟಾಲಿಯನ್ ಡಿಸೈನ್ಸ್. ಹೌದು ಸರ್. ಆಕ್ಚುಲಿ ಇದು ಕವರ್ ಪ್ಯಾಕಿಂಗ್ ಯಾಕೆ ಐತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಜಾಸ್ತಿ ಫಾಸ್ಟ್ ಮೂವಿಂಗ್ ಐತೆ. ಸೊ ಇಟ್ಟಿರೋದು ಇಮಿಡಿಯೇಟ್ಲಿ ಕೇಳ್ತಾರೆ. ಇದು ಇಂಪೋರ್ಟೆಡ್ ಸರ್ ಇದು. ಸೊ ಇಮಿಡಿಯೇಟ್ಲಿ ಕೇಳ್ತಾರೆ. ಆವಾಗ ನಾವು ಸುಮ್ಮನೆ ಓಪನ್ ಮಾಡೋದು, ಅದು ತಿರ್ಗಾ ಪ್ಯಾಕಿಂಗ್ ಎಲ್ಲ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಂತ ಪ್ಯಾಕ್ ಐತೆ. ಸೊ ಕಂಪ್ಲೀಟ್ ನೋಡ್ಕೊಳ್ಳಿ, ಎಲ್ಲ ಲೆದರ್ ಪ್ಯಾಡ್, ಎಲ್ಲ ವಾಷಬಲ್. ಇದು ಎಷ್ಟು ಗಲೀಜಾಗಿ ಬೀಳಿ, ನೀರು ಬಟ್ಟೆಯಿಂದ ಒರೆಸ್ಕೋಬಹುದು, ನೀವು ಆರಾಮಾಗಿ ಒರೆಸ್ಕೋಬಹುದು. ಏನೂ ಆಗಲ್ಲ ಸರ್. ಸರ್ ಪ್ರೈಸು ಇದು ಮಾರ್ಕೆಟ್ ಇಂದ ವಿಚಾರಿಸ್ಕೊಂಡು ಬನ್ನಿ, 20 ಜಾಗ ವಿಚಾರಿಸ್ಕೊಂಡು ಬರಲಿ, 1-2 ಜಾಗ ಇಲ್ಲ. 20 ಜಾಗನಲ್ಲಿ ಫೈನಲ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅಲ್ಲಿಂದ 500 ರೂಪಾಯಿ 10,000 ರೂಪಾಯಿ ಸೇವ್ ಮಾಡ್ತೀನಿ ಅಂತ ನಾನು ಹೇಳಿದೀನಿ. ಅಷ್ಟೊಂದು ಕಮ್ಮಿ ಕೊಡ್ತೀನಿ. ಎಲ್ಲರೂ ವಿಚಾರಿಸ್ಕೊಂಡು ಬನ್ನಿ, ಏನ್ ಪ್ರೈಸ್ ಹೇಳ್ತಾರೋ ಅದಕ್ಕಿಂತ 5,000 ರೂಪಾಯಿ ಇವ್ರು ಕಮ್ಮಿ ಕೊಡ್ತಾರಂತೆ. ಹೌದು ಸರ್. ಇದೊಂದು ಯೂಸ್ಫುಲ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ ಸರ್. ಓಕೆ. ನೆಕ್ಸ್ಟ್ ಸರ್, ಇದೇ ಮಾಡೆಲ್, ಅದು ಸೇಮ್ ನಮ್ಮ ಹತ್ರ ಫಾಸ್ಟಿಂಗ್ ಮೂವಿಂಗ್ ಇರುತ್ತೆ. 2-3 ಮಾಡೆಲ್ ಇರುತ್ತೆ ಸರ್. ಇದು ಒಂದು ಪ್ಯಾಟರ್ನ್. ಇದು ಒಂದು ಪ್ಯಾಟರ್ನ್ ಅಲ್ಲಿ ಏನೈತೆ ಅಂತ ಹೇಳಿದ್ರೆ, ಪ್ರಾಪರ್ ಕಾರ್ವಿಂಗ್ ಐತೆ ನೋಡಿ.
ಹೆಡ್ ನಲ್ಲಿ ಕಾರ್ವಿಂಗ್ ಐತೆ, ಪ್ರಾಪರ್ ಕಾರ್ವಿಂಗ್ ಮಾಡಿದ್ದಾರೆ. ಈ ತರ ಕಾರ್ವಿಂಗ್ ಇರೋದ್ರಿಂದ ಚೇರ್ಸ್ ಎಲ್ಲ ಲೆದರ್ ಪ್ಯಾಡ್ ವಾಷಬಲ್ ಇರುತ್ತೆ, ಏನು ತೊಂದರೆ ಇಲ್ಲ ಸರ್. ಸರ್ ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟಿದೀವಿ. ಕಾಟ್ ಸೆಕ್ಷನ್ ಅಲ್ವಾ ಫುಲ್? ಕಂಪ್ಲೀಟ್ ಕಾಟ್ ಸೆಕ್ಷನ್ ಇದು. ಓಕೆ ಸರ್, ಒಂದ್ ಕಡೆಯಿಂದ ಹೇಳ್ಕೊಂಬೋಣ ಬೇಗ ಪಟ್ 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 ಅಂತ. ಸರ್ ಎಲ್ಲ ಒಂದು 25 ಕಾಟ್ ಐತೆ ಸರ್. ಎಲ್ಲರದು ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀನಿ, 25 ಕಾಟ್ ಐತೆ. 10,000 ರೂಪಾಯಿಂದ ನಿಮಗೆ ಕ್ವೀನ್ ಸೈಜ್ ಮಂಚ ಸ್ಟಾರ್ಟ್ ಆಗುತ್ತೆ ನಮ್ದ್ರಲ್ಲಿ. 50,000 ರೂಪಾಯಿ 1 ಲಕ್ಷ ತನಕ ನಮ್ಮ ಹತ್ರ ಮಂಚಗಳು ಸಿಗುತ್ತೆ. ಎಲ್ಲ ತರ ಕ್ವಾಲಿಟಿ ಇರ್ಲಿ, ಟೀಕುಡ್ ಇರ್ಲಿ, ರೋಸ್ವುಡ್ ಇರ್ಲಿ, ಶಿಶಮುಡ್ ಇರ್ಲಿ, ಎಲ್ಲ ತರ ಸಿಗುತ್ತೆ ನಿಮ್ಗೆ. ಎಲ್ಲ ಕಸ್ಟಮೈಸ್ ಆಪ್ಷನ್ ಐತೆ ನಿಮ್ಗೆ. ಈ ತರ ಕಾರ್ವಿಂಗ್ ಹೆವಿ ಬೇಕಂದ್ರೆ ಅದನ್ನು ಸಿಗುತ್ತೆ. ಸೊ ಇದೆಲ್ಲ ಮದ್ವೆಗೆ ಯೂಸ್ ಆಗುತ್ತೆ, ಮದ್ವೆ ಸೆಟ್ ಏನಾದ್ರು ಬೇಕಂದ್ರೆ. ಹೌದು, ಯಾಕಂದ್ರೆ ಹೆಸರು ಇರುತ್ತೆ, ಲೈಫ್ ಟೈಮ್ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಲೈಫ್ ಟೈಮ್. ಇದು ಎಲ್ಲ ನಿಮ್ಗೆ ಅರೌಂಡ್ ನೋಡಿ ಸರ್, ಇದು ಮಾರ್ಕೆಟ್ ವ್ಯಾಲ್ಯೂ 85,000 ಐತೆ. ನಾನು ಜಸ್ಟ್ ಕೇವಲ ನಿಮ್ಗೆ ಕಾರ್ವಿಂಗ್ ಎಲ್ಲ ಇರೋದ್ರಿಂದ ರೆಡಿ ಕೆಳಗಡೆ ಎಲ್ಲ ನಿಮ್ಗೆ ಇದು ಐತೆ, ಕಂಪ್ಲೀಟ್ ಟೀಕುಡ್ ಬರುತ್ತೆ. ಇದ್ರದ್ದು ಪ್ರೈಸ್ ಸ್ಟಾರ್ಟಿಂಗು ನಿಮ್ಗೆ ಬಂದ್ಬಿಟ್ಟು 45,000 ಸ್ಟಾರ್ಟಿಂಗ್ ಐತೆ. 45,000 ಎಲ್ಲಿನೂ ಸಿಗಲ್ಲ. 100% ಗ್ಯಾರಂಟಿ ಕೊಡ್ತೀನಿ, ಎಲ್ಲಿನೂ ಸಿಗಲ್ಲ ಇಂಥ ಮಂಚ, ಎಲ್ಲಿನೂ ಸಿಗಲ್ಲ. ಸೊ ಇದು ಒಂದ್ ಐತೆ ನೋಡಿ, ಹೆಡ್ ಬಾಕ್ಸ್ ಸ್ಟೋರೇಜ್. ಹೆಡ್ ನಲ್ಲಿ ಸ್ಟೋರೇಜ್ ಇರುತ್ತೆ, ಎಲ್ಲಾ ತರ ಇರುತ್ತೆ. ಇದು ಒಂದು ಹೆಡ್ ಸ್ಟೋರೇಜ್ ಅಂತ ಹೇಳ್ತಾರೆ, ಅದೂ ಐತೆ. ಅದು ಒಂದ್ ಐತೆ ನೋಡಿ, ವುಡನ್ ಸ್ಟ್ರೀಟ್ ಅಂತ. ಜಸ್ಟ್ 12,000 ರೂಪೀಸ್ ಅದ್ರದ್ದು ಪ್ರೈಸ್ ಸರ್. ಎಲ್ಲ ಟೀಕುಡ್ ಬರುತ್ತೆ, ಮಿಕ್ಕಿದೆಲ್ಲ ಪ್ಲೈವುಡ್ ಇರುತ್ತೆ. ಸೊ ನಿಮ್ಗೆ ಇದು ಒಂದ್ ಐತೆ ಹೆಡ್ ಸ್ಟೋರೇಜ್. ಇದನ್ನು ತುಂಬಾ ಕಮ್ಮಿ ಪ್ರೈಸ್. ಇದು ನೋಡಿ ಪ್ಯೂರ್ ಶೀಶಮ್ ಟೀಕುಡ್, ಶೀಶಮ್ವುಡ್. ಇದು ಶೀಶಮ್ವುಡ್, ಇದು ಪೂರ್ತಿ ಸಾಲಿಡ್ ವುಡ್. ಇದು ಸಾಲಿಡ್ ವುಡ್, ಏನು ನಿಮ್ಗೆ ಇದು ಇಲ್ಲ, ಕಂಪ್ಲೀಟ್ ಶೀಶಮ್ವುಡ್. ಇದು ಇದೆಲ್ಲ ಏನಿರ್ಬೋದು ಸರ್ ಪ್ರೈಸ್? ಸರ್ ನಮ್ದ್ರಲ್ಲಿ ಬಂದ್ಬಿಟ್ಟು ನೋಡಿ, ಕ್ವೀನ್ ಸೈಜ್ ಇದು ಸ್ಟಾರ್ಟಿಂಗ್ ಆಗುತ್ತೆ 25,000 ಇಂದ. ಕಿಂಗ್ ಸೈಜ್ ನಿಮ್ಗೆ ಬೇಕಂದ್ರೆ ಒಂದು 5,000 ಎಕ್ಸ್ಟ್ರಾ ಆಗುತ್ತೆ. ಲೈಫ್ ಟೈಮ್ ಬಾಳ್ಕೆ ಬರುತ್ತೆ. ಲೈಫ್ ಟೈಮ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್. ಎಲ್ಲಾ ತರ ವಸ್ತು ಇರುತ್ತೆ ನಿಮ್ಗೆ. ಇದು ನೋಡಿ ಒಂದು ಹೈಡ್ರಾಲಿಕ್ ಮಂಚ. ಓಕೆ, ಹೈಡ್ರಾಲಿಕ್ ವಿತ್ PU ಪಾಲಿಶ್, ಡಿಕೋ ಅಂತ ಹೇಳ್ತಾರೆ. ನಿಮ್ಗೆ ಬಂದ್ಬಿಟ್ಟು ಏನಿರುತ್ತೆ ಅಂತ ಹೇಳಿದ್ರೆ ಡಿಕೋ ಪಾಲಿಶ್ ಮಾಡಿದ್ದಾರೆ. ಎಲ್ಲ ಬಂದ್ಬಿಟ್ಟು ಪ್ಲೈವುಡ್ ಫ್ಯಾಬ್ರಿಕೇಶನ್. ಇದು ಇದರಲ್ಲಿ 100 ಕಲರ್ಸ್ ಬೇಕಂದ್ರೆ 100 ಕಲರ್ಸ್ ಆಪ್ಷನ್ಸ್ ಐತೆ. ಅವ್ರ ವಾಲ್ನೆಟ್, ಅವ್ರ ವಾಲ್ಗೆ ತನಕ, ಅವ್ರ ಕಟನ್ಸ್ಗೆ ತನಕ ಮ್ಯಾಚಿಂಗ್ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತಾರೆ. ಇದರಲ್ಲಿ ಒಂದಿಟ್ಟಿರ್ತಾರೆ ಡಿಸ್ಪ್ಲೇ ನಲ್ಲಿ, ಫ್ಯಾಬ್ರಿಕೇಶನ್ ನಲ್ಲಿ. ಇದರಲ್ಲಿ ನಮ್ಮ ಹತ್ರ ಒಂದು 100 ಡಿಸೈನ್ಸ್ ಐತೆ, ಆ ತರ ಮ್ಯಾಚಿಂಗ್ ಮಾಡಿ ಕೊಡ್ತಾರೆ. ಸಿಗುತ್ತೆ. ಕಿಂಗ್ ಸೈಜ್ ಇದರಲ್ಲಿ ಕ್ವೀನ್ ಬೇಕಾ, ಏನ್ ಸೈಜ್ ಬೇಕು ಸಿಗ್ಬಿಡತ್ತೆ. ಕಸ್ಟಮೈಸ್, ಇದು ಅಂಗಡಿ ಬಂದ್ಬಿಟ್ಟು ಕಸ್ಟಮೈಸ್, ಯಾವ ತರ ಬೇಕು ಎಲ್ಲ ತರ ಮಾಡ್ಕೊಡ್ತಾರೆ. ನಿಮ್ಮಲ್ಲಿ ಮ್ಯಾಟ್ರೆಸ್ ಕೂಡ ನೋಡಿದೆ. ಮ್ಯಾಟ್ರೆಸ್ ಎಲ್ಲ ಬ್ರಾಂಡೆಡ್ ಮ್ಯಾಟ್ರೆಸ್ ಇರುತ್ತೆ. ಎಲ್ಲ ಮ್ಯಾಟ್ರೆಸಸ್ ಎಲ್ಲ ರೀಸನಬಲ್ ಪ್ರೈಸ್, ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್. ದಯವಿಟ್ಟು ನಾನು ಹೇಳ್ತೀನಿ, ಅಂಗಡಿಗೆ ಒಂದ್ಸತಿ ಕಸ್ಟಮರ್ ವಿಸಿಟ್ ಮಾಡಲಿ, ಕ್ವಾಲಿಟಿ ನೋಡ್ಲಿ, ಫೀಲ್ ಮಾಡಲಿ, ಆಮೇಲೆ ಬೇಕಂದ್ರೆ ಅವ್ರು ಫೈನಲ್ಗೆ ಬರಲಿ ಸರ್. ಲೊಕೇಶನ್ ನಾವು ಹೇಳಿಲ್ಲ ಲೊಕೇಶನ್ ಮೇನ್ ರೋಡ್ ನಲ್ಲಿ ಇರೋದು, ಎಲ್ಲರಿಗೂ ಗೊತ್ತೈತೆ ಸರ್ ಲೊಕೇಶನ್. ಸರ್ ಮೇನ್ ರೋಡ್ ನಲ್ಲಿ ಬನ್ನರ್ಘಟ್ಟ ಮೇನ್ ರೋಡ್, ವೇಗಾ ಸಿಟಿ ಮಾಲ್ ನೆಕ್ಸ್ಟ್ ಐತೆ, ಆಪೋಸಿಟ್ ಟು ಮಲಬಾರ್ ಗೋಲ್ಡ್ ಸರ್. ಸೆಂಟರ್ ನಲ್ಲಿ ಬರೋ ಟೈಮ್ ನಲ್ಲಿ ಮೆಟ್ರೋ ಪಿಲ್ಲರ್ಸ್ ಐತೆ, 142 ಪಿಲ್ಲರ್ ನಂಬರ್. ಅದ್ರ ಆಪೋಸಿಟ್ ನಮ್ಮ ಅಂಗಡಿ ಮೇನ್ ರೋಡ್ ನಲ್ಲಿ ಇರೋದು. ಕಾರ್ ಪಾರ್ಕಿಂಗ್ ಅವೈಲೇಬಲ್ ಐತೆ, 2 ವೀಲರ್ ಪಾರ್ಕಿಂಗ್ ಅವೈಲೇಬಲ್ ಐತೆ, ಎಲ್ಲ ಅವೈಲೇಬಲ್. ಸಿಗ್ನಲ್ ಏನಿದೆ, ಸಿಗ್ನಲ್ ಪಕ್ಕದಲ್ಲೇನೆ ಇರುವಂತದ್ದು, ಮೇನ್ ರೋಡ್ ಪಕ್ಕದಲ್ಲೇ, ಮೇನ್ ರೋಡ್ ನಲ್ಲಿ ಐತೆ. ಎಲ್ಲಿ ಬೋಗಸ್ ಸಂಖ್ಯೆ ಇಲ್ಲ, ಮೇನ್ ರೋಡ್ ನಲ್ಲಿ ಐತೆ ಶೋರೂಮ್. ಇಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡ್ಲಿ, ನಾವು ಲೊಕೇಶನ್ ಕಳ್ಸಿಕೊಡ್ತಾರೆ, ಅವ್ರಿಗೆ ಈಸಿ ಆಗುತ್ತೆ. ನಾನು ಲೊಕೇಶನ್ ಕೂಡ ಕೊಟ್ಟಿದ್ದೀನಿ ವೀಕ್ಷಕರೇ, ಅದು ಸಿಕ್ಕಿಲ್ಲ ಅಂತಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಳ್ಸಿಕೊಡ್ತಾರೆ. ಸೊ ಏನೋ ಡೀಟೇಲ್ಸ್ ಬೇಕು ಅಂತಂದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ್ದಾದ್ರು ಕ್ಯಾಟ್ಲಾಗ್ ಬೇಕು ಅಂತಂದ್ರೆ ಕೂಡ ಕಳ್ಸಿಕೊಡ್ತಾರೆ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು ಸರ್, ಫುಲ್ ಡೀಟೇಲ್ ನಾವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.